ಅವನು ಹೇಳ್ತಾನೆ ಅದನ್ನ ಕೇಳ್ರಿ ಅಂತ. ವಾಸ್ತವಿಕತೆ ಏನಪ್ಪಾ ಅಂದ್ರೆ ಹುಟ್ಟಿ ಬಂದ ಮೇಲೆ ಅಂದ್ರೆ ಹುಟ್ಟಿದ್ರೆ ಸಾವಿಲ್ಲದ ಒಂದು ಪಟ್ಟೆಯನ್ನು ಸಾಧಿಸಲು ಬೇಕು ಅಂತ. ಅಂದ್ರೆ ಹುಟ್ಟಿದರೆ ಸಾವಿಲ್ಲದಿಹ ಒಂದು ಬಟ್ಟೆಯನ್ನು ಸಾಧಿಸಲು ಬೇಕು. ಮತ್ತೆ ಈಗ ಬಟ್ಟೆ ಬದಲಾಗ್ತಿಲ್ಲ, ಹಂಗೆ ಬಟ್ಟೆ ಬದಲಾಗ್ತಂತ ಹಂಗಾದ್ರೆ ಪುನರ್ಜೀರ್ಣ ಮಾಡಬಾರ್ದು. ಅಲ್ಲಿ ಅಮೃತ ಪುತ್ರರೇ ಆಗ್ಬೇಕು, ನಾವು ಆ ಮಾಲಿಂಗದಲ್ಲೇ ಒಂದಾಗಬೇಕು ಅಂತಕ್ಕಂಥದ್ದು. ಹೀಗೆ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದನ್ನ ನಾವು ನೋಡಿದ್ದೇವೆ, ನೀವೆಲ್ಲ ನೋಡಿದ್ದೇವೆ. ಎಷ್ಟರಲ್ಲಿ ಬಿಟ್ಟರು ಇದ ಮೇಲೆ ಸಾವಿರೊಳಗಾಗಿ ನನಗೆ ಸಾವಿಲ್ಲ ಅಂತ ತಿಳ್ಕೊಂಡು ಅವನು ಹುಟ್ಟು ಬಿಟ್ಟು ಸಾರ್ಥಕವಾಯಿತು. ಬರೀ ಸಾವಿಲ್ಲ ಅಂತಲ್ಲ, ನಾನು ಏನಾದೇನೆ ತಿಳ್ಕೊಂಡು ಮೊದಲ ಅಲ್ಲಿ ವಿವೇಕದಿಂದ ಅಲ್ಲಿ ಬೇರ್ಪಡಿಸಬೇಕಲ್ಲ. ವಿವೇಕ ತಿಳ್ಕೊಂಡು ಯಾವ ಅನಾತ್ಮ ಯಾವ ಆತ್ಮವಸ್ತುವನ್ನು ನೋಡಿ ತಿಳ್ಕೊಂಡಪ್ಪ ಅಂದ್ರೆ ಅವನು ನಿಜವಾದ ಒಂದಿಷ್ಟು ಸಾರ್ಥಕ ಜೀವನ ಅಂತ ಅಷ್ಟಾದ್ರೂ ತಿಳ್ಕೋಬೇಕು. ಅಂದ್ರೆ ವಿವೇಕವರೆಗೆ ಅದು ಕೂಡ ಅವ್ನು ಬರಬೇಕು ಅಂತ ಅಷ್ಟಾದ್ರೂ ಒಂದಿಷ್ಟು ಪ್ರಾಯಶ್ಚಿತ್ ಆಗ್ಬೇಕು ಅಂತ. ಈ ರೀತಿಯಾಗಿ ನಾನು ತಿಳಿಲಿಲ್ಲ ಅಂತ ಹೇಳ್ತಾನ ಅವನು. ಇದು ಶ್ರೇಷ್ಠವಾದದ್ದು ಅಂತ. ಇದಕ್ಕೆ ಹೇಳ್ತಾರೆ ಅವರು ಸಫಲ ಜೀವನ ಅಂತೇಳಿ. ಇದು ಕೂಡ ಒಂದು ಸಫಲ ಜೀವನನ, ಅಷ್ಟಾದ್ರೂ ಪಾಶ್ಚಾತ್ಯಪಟ್ಟನಲ್ಲ ಅಂತ. ಅದಕ್ಕೆ ಏನು ಮಧ್ಯಾಸಂ ಪರಮೇಶ್ವರಸ್ಯ ವಿಧಿವತ್ ಸಂಸಾರ ವಿಚ್ಛಿತ್ತಯೇ ಅಂತ ಹೇಳ್ತಾರೆ. ಈ ದುಃಖಕ್ಕೂ ರೂಪವಾಗಿರ್ತಕ್ಕಂಥ ಸಂಸಾರದಿಂದ ಬಿಡುಗಡೆ ಆಗಬೇಕೆಂದು ಇಚ್ಛೆ ಮಾಡಿ ಭಗವಂತನ ಪರಮಾತ್ಮನ ಪಾದಗಳನ್ನು ನಾನು ಧ್ಯಾನ ಮಾಡ್ಲಿಲ್ಲವಲ್ಲ, ಆತನ ನಾಮೋಚ್ಚಾರಣೆ ಮಾಡಲಿಲ್ಲ, ಸತ್ಸಂಗ ಮಾಡಲಿಲ್ಲ, ಏನು ಮಾಡಲಿಲ್ಲ, ಆತನ ಸ್ವರೂಪವನ್ನು ತಿಳಿಲೇ ಇಲ್ಲ. ತಿಳಿದಿದ್ದು ಏನಾಗ್ತಿತ್ತು, ನಾನು ಚೆನ್ನಾಗಿ ಬಿಡ್ತಿದ್ದೆ, ಆದರೆ ನನಗೆ ಅದು ಸಾಧಿಸಲಿಲ್ಲ ಅಂತೇಳಿ ಅವನು ಈಗ ಒಂದು ಸಮಯದಲ್ಲಿ ಪಾಶ್ಚಾತ್ಯ ಪಡ್ತಾನೆ. ಅಂದ್ರೆ ನಾನು ಯಾಕೆ ಹುಟ್ಟು ಬಂದೆ ಇಲ್ಲಿ ಅಂತ. ಮತ್ತೇನ್ ಕಲಿಸಿತ್ತು ನನಗಿಲ್ಲಿ ಹುಟ್ಟಿದ ಮೇಲೆ ನನ್ನ ಸ್ವರೂಪ ಅಥವಾ ಪರಮಾತ್ಮನ ಸ್ವರೂಪವನ್ನ ತಿಳಿದು ಬಿಟ್ರೆ ಎಷ್ಟು ನಿಶ್ಚಿಂತನಾಗಿ ನಾನು ಪ್ರಾಣ ಬಿಡುವುದಿತ್ತು, ಹೌದಲ್ಲ. ಆದ್ರೆ ನಾನು ಏನೇನೋ ಮಾಡಿಬಿಟ್ಟೆ, ಅದನ್ನ ಮುಂದೆ ಅನುಭವಿಸಬೇಕಾಗಿದೆ ಅಂತ ಚಿಂತೆಯನ್ನು ಇಟ್ಕೊಂಡೆ ನಾನೇನಾಗಬೇಕಾಗಿದೆ, ಸಾಯ್ಬೇಕಾಯ್ತಲ್ಲ ಅಂತ. ಅಂದ್ರೆ ಅತೃಪ್ತನಾಗಿ ಸಾಯ್ಬೇಕಾಯ್ತಲ್ಲ ಅಂತಕ್ಕಂಥದನ್ನ, ಹೀಗೆ ಅದನ್ನ ಪೂರ್ಣ ಮಾಡಿಕೊಳ್ಳುವ ಸಲುವಾಗಿ ಮತ್ತೊಂದು ಸಾರಿ ಹುಟ್ಟು ಬರಬೇಕಾಯ್ತಲ್ಲ, ಈ ನಿರ್ವಹಣೆ ಇಲ್ಲ ಅಂತ. ಅದಕ್ಕೆ ಪುನರಭಿಕರಣಂ ಪುನರಪಿ ಜನನಂ ಅಂತ. ಇದನ್ನ ಆತ್ಮಜ್ಞಾನವನ್ನು ಮಾಡಿಕೊಳ್ಳದೆ ಹೇಗಿದ್ದವನು ಮತ್ತೆ ಹುಟ್ಟಿರ್ತಕ್ಕಂಥ. ಅದಕ್ಕೆ ಇದು ಶಾಶ್ವತವಾದಂತ ಸಂಗತಿ. ಯಾರಿಗೆ ಅದು ಒಪ್ಪಿಗೆ ಆಗುತ್ತದೆಯೋ ಇಲ್ಲೋ ಗೊತ್ತಿಲ್ಲ. ನಾವು ಹುಟ್ಟಲಿಕ್ಕೆ ಗಟ್ಟಿದ್ದೇವೆ, ತಯಾರಿದ್ದೇವೆ, ನೀನು ಆ ಸ್ಥಿತಿ ಹೇಳೋಣ, ಅನುಭವಿಸುವರು ನಾವು ಅಂತ ಆ ಸ್ಥಿತಿ ನಿಮಗಾಕಿ ಅಂತಕ್ಕಂಥ ಯಾರಾದ್ರೂ ಹುಟ್ಟಿದ್ರೆ ಆಗ್ತೇವೆ ನಾವು. ಯಾಕಂದ್ರೆ ಮತ್ತೆ ಆಯ್ತಪ್ಪ, ಯಾಕಂದ್ರೆ ಯಾರಾದ್ರೂ ಒಂದಿಷ್ಟು ನಾವು ಸ್ವಲ್ಪ ಬೋಧನೆ ಏನಾದ್ರೂ ಹೇಳಲಿಕ್ಕೆ ಹೋದ್ರೆ, ಸಂಶೋಧನೆ ಮಾಡ್ಲಿಕ್ಕೆ ಹೋದ್ರೆ ಆಯ್ತು ನಾವು ಹುಟ್ಟು ಬರ್ತೇವೆ, ನಮಗೆ ಇದ ಜನ್ಮ ಎಲ್ಲ ಮೋಕ್ಷ, ನಾವು ಇದ ಕೊನೆ ಇಲ್ಲಿ ಏನ್ ಬೇಕಾದ್ರೆ ಮಾಡಿಗೋರ ನಾವ ಅಂತೇಳಿ ಹಿಂಗ ಅನ್ನೋರಿಗೆ ಏನನ್ನಕಾಗ್ತದ, ಏನು ಅನ್ನಕ್ಕಾಗಿಲ್ಲ. ಆಯ್ತಪ್ಪ ಆಗ್ಲಿ ಅಂತ ಹೇಳ್ತಾರ ಅವರು. ಅದಕ್ಕೇನು ಮತ್ತೊಂದು ಹಲವು ಸಾರಿ ಹುಟ್ಟಿ ನಿನಗೆ ಬೇಡಂತ ಅನ್ನೋರು ಯಾರು? ಒಂದಲ್ಲ 10 ಸಾರಿ ಹುಟ್ಟು, 100 ಸಾರಿ ಹುಟ್ಟು, ನಿನಗೆ ಯಾರು ಬೇಡಂತಾರ? ಯಾಕಂದ್ರೆ ಇದು ಕೊನೆ ಜನ್ಮ. ಇದು ಅದಕ್ಕೆ ನೀನು ಯಾವ ಜನ್ಮ ತಗೋತಿ ಗೊತ್ತಿಲ್ಲ, ಆದ್ರೆ ಮತ್ತೊಂದು ಜನ್ಮ ತಗೋತು ಅಂತ ಹೇಳ್ತಾರೆ. ಅದಕ್ಕೆ ಮಧ್ಯಾತಂ ಪದಮೀಶ್ವರಸ್ಯ ವಿಧಿವತ್ ಸಂಸಾರ ವಿಚ್ಛಿತ್ತಯೇ ಅಂತ ಹೇಳ್ತಾರೆ. ಈ ಸಂಸಾರವನ್ನು ಕಳೆದುಕೊಳ್ಳಬೇಕು, ನಾನು ಹುಟ್ಟಬಾರದು, ಏನಾಗಬೇಕು, ನಾನು ಮುಕ್ತನೇ ಆಗಬೇಕು ಅಂತೇಳಿ. ಅಂದ್ರೆ ಈ ಸಂಸಾರವನ್ನ ಕಳೆದುಕೊಳ್ಬೇಕು, ನಾನು ಹುಟ್ಟಬಾರದು, ಮುಕ್ತನಾಗಬೇಕು ಅಂತ ಧ್ಯಾನಾದಿಗಳನ್ನ ಶ್ರವಣಾದಿಗಳನ್ನ ಮಾಡಲಿಲ್ಲ. ಆಗ್ಲಿ ಎಲ್ಲರಿಗೂ ಸಾಧಿಸೋದಿಲ್ಲ, ಯಾಕಂದ್ರೆ ಎಲ್ಲಿಗೂ ಒಬ್ರು ಸಾಧನೆ ಮಾಡ್ತಾರೆ. ನೀನು ಒಬ್ಬನಿಗೆ ಯಾಕಂತ ಜನ ಬಹಳ ಇರ್ತಾರೆ, ಯಾಕಂದ್ರೆ ಸಾಕಷ್ಟು ಜನ ಇರ್ತಾರೆ. ಅದರ ಕೆಳಗಿನದಾಗಿ ಸಾಧಿಸಿಕೊಂಡೇ ಹೇಗೆ ಅಂತಕ್ಕಂಥ. ಅಂದ್ರೆ ಕೆಳಗಿನದು ಯಾವುದು ಅಂತ ಹೇಳ್ತಾರೆ, ಸ್ವರ್ಗದ್ವಾರ ಕಪಾಟ ಪಾಠನ ಕರಿ ಧರ್ಮೋಪಿನೋಪಾರ್ಜಿತ ಅಂತ ಹೇಳ್ತಾರೆ. ಅಂದ್ರೆ ಯಾವ ಧರ್ಮಗಳನ್ನ ಹಾಗೂ ಪುಣ್ಯ ಕರ್ಮಾದಿಗಳನ್ನ ಮಾಡೋದ್ರಿಂದ ಸ್ವರ್ಗದ ಬಾಗಿಲನ್ನ ಅಲ್ಲಿ ಕೂತು ತೆಗಿಬೇಕು, ಅಂತಹ ಒಂದು ಅಗಾಧವಾದ ಪುಣ್ಯವಾದ್ರೂ ಕೂಡ ಮಾಡಿರ್ಬೇಕಲ್ಲ, ಅದನ್ನೂ ಮಾಡಲಿಲ್ಲ ಅಂತ. ಅಂದ್ರೆ ಸ್ವರ್ಗ ಲೋಕದ ಭೋಗಪ್ರೇಮಂತ ಆ ಕೆಲಸ ಕೂಡ ಸಹಿತ ಮಾಡಲಿಲ್ಲ, ಪುಣ್ಯ ಸಹಿತ ಮಾಡಲಿಲ್ಲ. ಮೋಕ್ಷತ್ತು ದುರವಿತ್ತು, ಮೋಕ್ಷತ್ತು ಆಗಲಿಲ್ಲ. ಹೋಗ್ಲಿ, ಆದ್ರೆ ಎಷ್ಟೋ ಜನ ಪುಣ್ಯವಂತರು ಸ್ವರ್ಗ ಆರಾಮಾಗಿದ್ದಾರೆ.
ನುಡಿತೇವೆ. ಅದನ್ನಾದ್ರೂ ಮಾಡಿದೆ ನಾನು, ಅಷ್ಟಾದ್ರೂ ಸಮಾಧಾನ ಉಳಿದಿತ್ತು, ಅದನ್ನು ಮಾಡಲಿಲ್ಲ ಅಂತ ಯೋಚನೆ ಕೊಡ್ತಾ ಇದ್ದಾನೆ. ಇಂಥ ಒಂದು ಪುಣ್ಯ ಮಾಡಿದ್ದೇನೆ, ಅಲ್ಲಿ ಸ್ವರ್ಗದಲ್ಲಿ ಒಂದು ನನಗೆ ಶೀತ ಕಾಯಮಾಗಿದೆಪ್ಪ, ಯಾದೃಶ್ಯ ಅದು ಕಾಯಮಾಗಿ ಇದೆ ಅಂತಕ್ಕಂಥದ್ದು. ಹೇಗಾದ್ರೂ ನನ್ನ ಹಾದಿ ಬರೋಕೆ ನನ್ನ ಕಾಯ್ತಿದ್ದಾರೆ. ಅಲ್ಲಿ ಹೋಗೋದೊಡನೆ ಅಲ್ಲೇನ್ ಮಾಡ್ತಾರಪ್ಪ ಅಂದ್ರೆ, ಸ್ವರ್ಗ ಅಂತಂದ್ರೆ ಅಲ್ಲಿ ಅಪ್ಸರಿರ್ತಾರೆ, ನಾನಾ ತರ ಕಲ್ಪನೆ ಇರ್ತಾವಲ್ಲ. ಈ ರೀತಿಯಾಗಿ ಆ ಹೋದೊಡನೆ ಆಸನ ಮೇಲೆ ಕುಣಿಸಿ ನನಗೆ ಹೂಮಾಲೆ ಹಾಕ್ತಾರೆ, ವಿಶೇಷವಾದಂತ ನನಗೆ ಸತ್ಕಾರ ಮಾಡ್ತಾರೆ. ಸ್ವರ್ಗದಲ್ಲಿ ಎಲ್ಲ ಇದೆ ಅಂತಕ್ಕಂಥ. ಹೀಗೆ ಸ್ವರ್ಗದಲ್ಲಿ ಇಲ್ಲ ಅಲ್ಲ ಅದನ್ನು ಕೂಡ ನಾ ಮಾಡ್ಲಿಲ್ಲ ಅಂತ, ಇಲ್ಲ ಏನಿರ್ಬೋದು, ಆದ್ರೆ ಅದನ್ನು ಕೂಡ ಸಹಿತ ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ ಮುಂದೆ, ನಾರಿ ತೀನ ಪಯೋಧರೋರು ಯುಗಲನ್ ಸ್ವಪ್ನೇಪಿ ನಾಲಿಂಗಿತಂ ಅಂತ ಹೇಳ್ತಾರೆ. ಅಂದ್ರೆ ಆ ಧರ್ಮವನ್ನು ಮಾಡ್ಲಿಲ್ಲ, ಈ ಜ್ಞಾನ ಸಂಪಾದನೆ ಕೂಡ ಮಾಡ್ಲಿಲ್ಲ. ಲೌಕಿಕವಾದ ಏನ್ ಸುಖ ಆಗಲ್ಲ, ಈ ಸುಖದಲ್ಲೇ ಬರೀ ಪ್ರಾಪಂಚಿಕ ಜೀವನವನ್ನೇ, ಈ ಪ್ರಾಪಂಚಿಕ ಸುಖ ಎಂಬುದಲ್ಲ, ಅದಾದ್ರೂ ಕೂಡ ನನ್ನ ಪಾಲಿಗೆ ಅದು ಕೂಡ ಕನಸಿನ ಮಾತೆ ಆಯ್ತು ಅಂತ, ಅದನ್ನು ಕೂಡ ಸರಿಯಾಗಿ ಒಂದು ವ್ಯವಸ್ಥೆ ಮಾಡಲಿಲ್ಲ. ಪ್ರಾಪಂಚಿಕ ಜೀವನ ಕೂಡ ಅದು ಆಗ್ಲಿಲ್ಲ ಅಂತ ಹೇಳ್ತಾನು. ಹಾಗಾದ್ರೆ ನಾನು ಯಾಕೆ ಹುಟ್ಟಿದ್ನಪ್ಪ ಅಂದ್ರೆ, ಕೇವಲ ಈ ಲೋಲೋಪನೆಗಾಗಿ ಪ್ರಾಪಂಚಿಕ ಸುಖವನ್ನಾದ್ರೂ ಅನುಭವಿಸಿದ ನಾನು, ಅದನ್ನು ಕೂಡ ಪರಿಪೂರ್ಣವಾಗಿ ಮಾಡಲಿಲ್ಲ, ಅದು ನನ್ನ ಹೆದರ್ಗ ಬರಲಿಲ್ಲ ಅಂತ. ಅದಕ್ಕೆ ಅನೇಕ ಕಾರಣಗಳಿಂದ ಅದು ನನಗೆ ಸಾಧ್ಯ ಆಗಲಿಲ್ಲ. ಧರ್ಮ ಮಾಡುವುದು ಆಗಲಿಲ್ಲ, ವಿಚಾರ ಮಾಡಿ ಮುಕ್ತ ಆಗುವುದಂತೂ ದೂರ ಉಳಿತು. ಅದು ಕೇಳಿಸಿಕೊಳ್ಳಿಲ್ಲ ನನಗ. ಏನು ವಿಚಾರ, ಯಾವ ಈ ಸತ್ಸಂಗದ ವಿಚಾರ ಆಗ್ಲಿ, ಮೋಕ್ಷದ ವಿಚಾರ ಆಗ್ಲಿ, ಕೇಳಿಸಿಕೊಳ್ಳಲಿಲ್ಲ. ಹಾಗಾದ್ರೆ ನಾನು ಯಾಕೆ ಹುಟ್ಟಿದ್ದು ಯಾಕೆ? ನೀನು ಹುಟ್ಟಿದ್ರಿಂದ ಏನಾಗುತ್ತಾಯ್ತಂತ, ಏನಾಯ್ತು ಸಾರ್ಥಕತೆ ಅಂದ್ರೆ ಹೇಳ್ತಾನ ಅವನು ಮುಂದೆ, ಮಾತು ಕೇವಲಮೇವ ಯೌವನವನಚ್ಛೇದೆ ಕುಠಾರಾವಯಂ ಅಂತಾರೆ. ಏನಂತ ಹೀಗಂತಂದ್ರೆ, ಎಷ್ಟು ಪಾಶ್ಚಾತ್ತಾಪ ಆಗಿದೆ ಅವನಿಗೆ ಅಂತಂದ್ರೆ ಹೇಳ್ತಾನ ಅವನು, ಕ್ರಮಣದ ಕಾಲದಲ್ಲಿ ನಾನೇನು ಮಾಡಿದೆ ಅಂತ ಹೇಳ್ತಾನ ಅವನು. ಏನಂತಂದ್ರ ಆ ಚರಣದ ಅರ್ಥ ಹೀಗಿದೆ, ಏನಂತಂದ್ರ ನನ್ನ ತಾಯಿಯ ಪ್ರಾಯ ಯೌವನ ಎನ್ನುವಂತ ಸುಂದರವಾದ ಒಂದು ಉಪವನಕ್ಕೆ, ಆ ತೋಟಕ್ಕೆ ಕೊಡಲಿಯ ರೂಪವಾಗಿ ನಾನು ಹುಟ್ಟಿದ್ನಲ್ಲ, ಹಂಗಾಯ್ತಲ್ಲ ನನ್ನ ಬಾಳೆ ಅಂತ ಹೇಳ್ತಾನ ಅವನು. ಯಾಕಂದ್ರ ಆ ಒಂದು ತಾಯಿಯ ಕರುಳ ಬಳ್ಳಿ ಇಟ್ಕೊಂಡ ಹುಟ್ಟಿದವನು, ಆಕೆ ರಕ್ತ ಹಚ್ಚಿಕೊಂಡ್ಬಿಟ್ಟವನು. ಅಲ್ಲೊಂದು ಸುಂದರವಾದಂತ ಯೌವನ ಅಂತ ಒಂದು ಉಪವನ, ಒಂದು ಅದ್ಭುತವಂತ ಅಲ್ಲಿ ಸುಂದರ ತೋಟ ಇದೆ. ಆ ತೋಟದಲ್ಲಿರ್ತಕ್ಕಂತ ಗಿಡ ವನಗಳನ್ನ ಕೊಡಲಿ ಏನ್ ಬರ್ತದ ಕಡಿತದಲ್ಲ, ಹಂಗ ನನ್ನ ಕೊಡಲಿ ರೂಪವಾಗಿ ಆ ಕಾಮ ಅಂತಲ್ಲ ಅಂತ, ಕೊಡಲಿ ಕಾಮ ಸೇರಿ ಗಿಡ ಕಡಿತಾವಲ್ಲ, ಹಂಗಾಯ್ತ ನನ್ನ ಬಾಳೆ ಅಂತ ನಾನು. ಅಂದ್ರೆ ಕೊಡಲಿಯಿಂದ ಉಪವನ್ನು ಹೇಗೆ ನಾಶವಾಗುತ್ತದೆಯೋ ಹಾಗೆ ನಾನು ಹುಟ್ಟಿದ್ರಿಂದ ನಮ್ಮ ತಾಯಿ ಯೌವನವನ್ನು ನಾನು ಕಳೆದಂತಾಯ್ತೆ ಹೊರತು ಇದೇ ಪುರುಷಾರ್ಥ ಮಾಡಿದಂತಾಯ್ತೆ ಹೊರತು ಮತ್ತೆ ಹೆಚ್ಚಿನ ಏನು ಆಗಲಿಲ್ಲ, ಮಾಡಲಿಲ್ಲ ಅಂತ ನಾವು. ಅದಕ್ಕೆ ಒಬ್ಬ ಗಂಡು ಮಗ ಅಂತಂದ್ರೆ ಏನು, ಹುಟ್ಟಿದ ಮೇಲೆ ಒಂದಾನೊಂದು ಮಹತ್ವವಂತ ಕೆಲಸವನ್ನು ನಾವು ಮಾಡಿದ್ರೆ ಅದು ಮಾತ್ರ ಸರಿ ಅಂತ. ಇಲ್ಲದಿದ್ರೆ ಕ್ರಿಮಿ ಹುಟ್ಟುತ್ತವೆ, ಪಶು ಪಕ್ಷಿ ಹುಡ್ತವೆ, ಎಷ್ಟೋ ಜೀವರಾಶಿ ಹುಡ್ತವೆ, ಸಾಯ್ತವೆ. ಅದರಂತೆ ನಾನು ಕೂಡ ಈ ಮನುಷ್ಯನಿಗೆ ಹೆಚ್ಚಿನ ಒಂದು ಶ್ರೇಷ್ಠತೆ ಏನು ಬಂತು ಅಂತ, ನಾನು ಮನುಷ್ಯ ಹುಟ್ಟಿದೆ, ಏನು ಮಾಡ್ಲಿಲ್ಲ, ಅದರಾಗ ನನ್ನ ಜೀವನ ಆಯ್ತಲ್ಲ, ಎಲ್ಲ ನಿರರ್ಥಕವಾಯ್ತಲ್ಲ ಅಂತೇಳಿ ಹೀಗೆಲ್ಲ ನೋಡಿ ಅಂತ, ಅದರಿಂದ ನನಗೂ ಸುಖ ಇಲ್ಲ, ಆಗುದಿಲ್ಲ ಅಂತಕ್ಕಂಥ ಹೇಳ್ತಾ, ಆದ್ರಿಂದ ಹೇಳ್ತಾನೆ ನಾನು, ಇದೇ ಒಂದು ಮಹಾಲಿಂಗರಂಗನೆ ಒಂದು ಕಡೆಗೆ ಹೇಳ್ತಾರೆ. ಏನಂತಂದ್ರೆ ಏನ್ ಮಾತು ಹೇಳ್ತಾರೆ ಅಂದ್ರೆ, ಅದನ್ನು ಒಳ್ಳೆ ಚೆನ್ನಾಗಿ ಲಕ್ಷ್ಯ ಕೊಟ್ಟು ಕೇಳ್ಬೇಕು ನಾವು. ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಮನುಷ್ಯರು ಅನ್ನುವಂತ ಅಭಿಮಾನವಾದ್ರೂ ಇದೆಯೋ ಇಲ್ಲವೋ, ಉಳಿದಿದ್ದೆಲ್ಲ ಹೋಗ್ಲಿ, ಯಾವುದು ಪಾಪ ಪುಣ್ಯ ಮೋಕ್ಷ ಅವೆಲ್ಲ ಹೋಗ್ಲಿ, ಆದ್ರೆ ನಾವು ಮನುಷ್ಯರು ಅನ್ನುವಂತ ಅಭಿಮಾನ ಆದ್ರೂ ಇದೆಯೋ ಇಲ್ಲವೋ. ಅದಕ್ಕೆ ನಾನು ಶ್ರೀಮಂತರೇ ಆಗ್ಲಿ, ಬಡವರೇ ಆಗಿರ್ಲಿ, ಜಾಣರೇ ಆಗ್ಲಿ, ದಡ್ಡರೇ ಆಗಿರ್ಲಿ, ಅಧಿಕಾರಿಗಳೇ ಆಗಿರಲಿ, ಅನಾಧಿಕಾರಿಗಳಾಗಿರ್ಲಿ, ಏನಾದ್ರೂ ಇದ್ದಿರ್ಲಿ, ನಾವು ಮನುಷ್ಯರು ಎಂಬಂತ ಅಭಿಮಾನ ಎಲ್ಲರಿಗೂ ಇದೆ ಇಲ್ಲವೋ ಇರ್ತದೆ. ಆದ್ರೆ ಮನುಷ್ಯ ಅಂದ ಮೇಲೆ ಮನುಷ್ಯತ್ವ ಅಂತ ಇರಬೇಕಲ್ಲ. ನಾವು ಮನುಷ್ಯ ಅಂತ ಇರ್ತದೆ, ಹೌದು ನಾ ಮನುಷ್ಯ ಅಂತೇಳಿ, ಆ ಮನುಷ್ಯನಿಗೆ ಒಂದು ಮನುಷ್ಯತ್ವ ಅಂತಿದೆ ಅಲ್ಲ, ಅದಕ್ಕ ತಕ್ಕಂತ ನಡೆ ನುಡಿ ಇರಬೇಕು.
ಏನಿರಬೇಕು, ಮನುಷ್ಯನಾಗಿರ್ತಕ್ಕಂಥ ನಡೆ ನುಡಿ ರೀತಿ ರಿವಾಜ್ ಇರ್ತಾವಲ್ಲ, ಅವನಿಗೆ ಆಚಾರ ವಿಚಾರ ಸಂಸ್ಕಾರ ಆ ನಡೆ ನುಡಿ ಇರಬೇಕು. ಶಾಸ್ತ್ರದಲ್ಲಿ ಒಬ್ಬ ಮನುಷ್ಯನಿಗೆ ಮನುಷ್ಯತ್ವ ಪ್ರಾಪ್ತ ಆಗಬೇಕಾದ್ರೆ ಅವನು ಹೇಗಿರ್ಬೇಕು ಎನ್ನುವುದನ್ನ ಕೊಟ್ಟಿದ್ದಾರೆ. ಅವುಗಳನ್ನೇ ನಾವು ಆಚರಿಸ್ತಾ ಇದ್ರೆ ಮಾತ್ರ ನಾವು ಮನುಷ್ಯತ್ವಕ್ಕೆ ಒಂದು ಯೋಗ್ಯರು ಅಂತ ಸಿಗುತ್ತ. ನಾವು ಅಷ್ಟು ಮಾಡ್ಲಂತ ಇದು ಮನುಷ್ಯತ್ವ. ಇದು ಏನು, ಹುಟ್ಟಿದ ಒಬ್ಬ ಬೆಳಕಿಂದ ಹಿಡ್ಕೊಂಡು ಅವನ ರಾತ್ರಿ ಮಲುವವರೆಗೆ ಆ ಮನುಷ್ಯನ ದಿನಚರಿ ಯಾವ ತರ ಇರಬೇಕು, ಅವನು ಯಾವ ತರ ಸಂಸ್ಕಾರ ಇರಬೇಕು, ಆಚಾರ ವಿಚಾರ ಇರಬೇಕು, ಇದು ಸಾಮಾನ್ಯ ಜ್ಞಾನ. ಇದು ಇದಕ್ಕೆ ಮನುಷ್ಯತ್ವ ಅಂತ, ಇದು ಕನಿಷ್ಠ ಒಂದು ಇದು ಕಾಮನ್ ಸೆನ್ಸ್ ಇರ್ತಾರೆ. ಇಂಥ ಒಂದು ಮನುಷ್ಯತ್ವ ಯೋಗ್ಯ ಇದಕ್ಕೆ ಯೋಗ್ಯ ಇರ್ತಾರೆ. ಅದಕ್ಕೆ ಈ ಒಂದು ನಡೆ ನುಡಿ ಶಾಸ್ತ್ರ ಹೇಳಿದಂತ ಇದೆಲ್ಲ ಇರಬೇಕು ಅಂತ ಹೇಳ್ತಾರೆ. ಇದನ್ನ ಸ್ಪಷ್ಟಪಡಿಸುವುದಕ್ಕಾಗಿ ಈ ಮಹಾನುಭಾವ ಒಂದು ಸ್ಥಳದಲ್ಲಿ ಹೀಗೆ ಹೇಳ್ತಾನೆ, ಮಹಾನುಭಾವಂತ ಮಹಾಲಿಂಗರಿಗೆ ಇರಬೇಕು ಹೇಳ್ತಾರೆ ಅವರು. ಪಶುಗಳಿಗೂ ಮನುಷ್ಯರಿಗೂ ಭೇದವನುಸರಬಾರದು ಅಂತ ಹೇಳ್ತಾರೆ. ಅಂತಂದ್ರೆ ಮೊದಲನೇ ಮಾತು ಹೇಳ್ತಾನೆ, ಮನುಷ್ಯರಿಗೆ ಮನುಷ್ಯರಿಗೆ ಅಂತ ಹೇಳ್ತಾನೆ. ಮನುಷ್ಯರಿಗೆ ಮನುಷ್ಯರಿಗೆ ಅಂತಂದ್ರೆ ಮನುಷ್ಯರು ಎನಿಸ್ಕೊಳ್ಳೋರಿಗೆ ಮತ್ತು ಪಶುಗಳು ಇವೆಲ್ಲ ಅವುಗಳಿಗೂ ಕೆಲವೊಂದು ಸಂಗತಿಗಳನ್ನ ಮನುಷ್ಯರಿಗೆ ಅಥವಾ ಪಶುಗಳಂತೆ ಅತ್ಯಂತ ಸಾಮ್ಯವಿದೆ ಅಂತ ಹೇಳ್ತಾನೆ. ಅಂದ್ರೆ ಸಾವಧಾನದ ಕೇಳ್ರಿ ಅಂತ ಕೂಡ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ನಮ್ಮನ್ನು ಪಶುವನ್ನಾಗಿ ಮಾಡಿ ಇಟ್ರೆ ನೀವು ಅಂತ ಅನ್ಕೊಂಡ್ಕೋಬೇಡ್ರಿ, ಅನ್ಯತಾ ಭಾವಿಸ್ಬೇಡ್ರಿ. ಕೆಲವು ವಿಷಯಗಳಲ್ಲಿ ಮನುಷ್ಯರಿಗೂ ಪಶುಗಳಿಗೆ ಏನೇನೋ ಭೇದವಿಲ್ಲ. ಅವೇನಪ್ಪಾ ಅಂದ್ರ ಅವು ಖುಷಿಯ ಭೌತಿಕ ದೇಹ ಶರೀರ ಎಂಬುದಿದೆ ಅವಕ್ಕ ಪಂಚ ಮಹಾಭೂತಗಳಿಂದಲೇ ಇದು ಅದದ್ದು ಅನ್ನೋದನ್ನ ನಾವು ಹೋಗ್ತೇವೆ, ನೀವು ಹೋಗ್ತೀರಿ. ಅವು ಪ್ರಾಣಿಗಳಾಗ್ಲಿ ಮನುಷ್ಯರಾಗ್ಲಿ, ನನ್ನ ದೇಹದೊಳಗೆ ರಕ್ತ ಮಾಂಸ ಇದೆ ಮತ್ತು ಪಶುಗಳ ಆ ಶರೀರ ಕೂಡ ಭೌತಿಕವಾಗಿ ಅವು ಅದಾವ. ಅವುಗಳು ಕೂಡ ರಕ್ತ ಮಾಂಸ ಇವೆಲ್ಲ ಇದಾವ. ನಮ್ಮಲ್ಲಿ ಹೇಗಿದೆ ಅವು ತುಲ್ಯ ಅದಾವ. ಅದಕ್ಕೆ ಹೇಳ್ತಾರೆ ಖುಷಿಯ ಭೌತಿಕ ದೇಹ ನಿತ್ರ ಆಹಾರ ಭಯ ಸಂಘ ವಿಧಾನ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ನಮ್ಗೆ ಹೇಗದಾವೋ ಆ ಪ್ರಾಣಿಗಳು ಇದ್ದಾವೆ. ಅವಕ್ಕೂ ಹಸಿವಾಗ್ತದ, ಉಣ್ತಾವೆ, ಆಮೇಲೆ ಆಟಾಡ್ತಾವೆ, ಏನೆಲ್ಲ ಮಾಡ್ತಾವೆ, ಸಂತತಿ ಮಾಡ್ತಾವೆ, ಏನೆಲ್ಲ ಮಾಡ್ತಾವೆ. ಆದ್ರೆ ಸಂತತಿ ರಕ್ಷಣೆಯನ್ನ ನಮಗಿಂತ ಅದ್ಭುತವಾಗಿ ಮಾಡ್ತಾವೆ. ಮತ್ತೆ ಅವು ಏನಪ್ಪಾ ಅಂದ್ರ, ಈಗ ನೋಡ್ರಿ ಒಂದು ಆಕಳು ಎಳೆಯ ಕರುನಾದ್ರೂ ಅದು ಇದ್ದಂದ್ರೆ ಆ ಆಕಳ ಏನ್ ಮಾಡ್ತಂದ್ರೆ ತನ್ನ ಕರುವಿನ ಹತ್ತಿರ ಯಾರು ಬಿಟ್ಕೊಡುದಿಲ್ಲ. ಅದು ಅಷ್ಟೊಂದು ಕಳಿಸ್ತದ. ಅದು ನಾವ್ ಹೇಳ್ತೀವಿ ನಮ್ಮ ಮಕ್ಕಳನ್ನೆಲ್ಲ ಮನುಷ್ಯರಾಗಿ ನಮ್ಮ ಒಂದು ಅಂತಃಕರಣ ಇವು ಅಂತ ಹೇಳ್ತೀವಿ ನಾವು. ಇದು ನಮಗಿಂತ ಅದ್ಭುತವಾಗಿ ಅದು ರಕ್ಷಣೆ ಮಾಡ್ತದೆ ಕರುವಿನ. ಅದಕ್ಕೆ ಇದು ನಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಇವರು ತನ್ನ ಕರುವಿಗೆ ಏನು ಅಪಾಯ ಮಾಡುತ್ತಾರೋ ಅಂತ ಶಿಕ್ತು ಅದಕ್ಕೆ ಆ ಒಂದು ಆಕಳಿಗೆ. ಅದಕ್ಕೆ ಅವು ಜೋಪಾನವಾಗಿ ಜೋಪಾನ ಮಾಡ್ತವೆ ತಮ್ಮ ಮರಿಗಳನ್ನ ಕರುಗಳನ್ನ. ಪಕ್ಷಿಗಳು ಕೂಡ ಕೂಡು ಕಟ್ತವೆ. ನೀನಷ್ಟೇ ಮನೆ ಕಟ್ಟಿಕೊಂಡು ನಾನು ಹಾಗಿದ್ದೇನೆ, ನಾನು ಹೀಗಿದ್ದೀನಿ ಅಂತೇಳಿ ಜಂಬ ಕಚ್ಕೊಳ್ತೀವಿ. ಮನುಷ್ಯ ಹೇಳ್ತಾ ಇದ್ದಾರೆ ಅವರು. ಏನಂತಂದ್ರೆ ನಾವು ಸಾಕಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟೇವಿ, ನಾವು ಸಂಘಜೀವಿ ಇದ್ದೀವಿ, ನಾವು ಬೆಳೆಸ್ತೀವಿ, ಕೂಡು ಬದುಕ್ತೀವಿ. ನಮಗಿಂತ ಅದ್ಭುತವಾಗಿ ಗೂಡು ಕಟ್ತಾವು. ಅಂತ ಗೂಡು ನಮ್ಗೆ ಕಟ್ಲಿಕ್ಕೆ ಬರೋದಿಲ್ಲ. ಆದ್ರೆ ಅಷ್ಟೊಂದು ಅದ್ಭುತವಾಗಿ ಗೂಡು ಕಟ್ಕೊಂಡು ಆ ಮರಿಗಳನ್ನ ಸಾಕಿ ಎಲ್ಲ ಇರ್ತಾವ. ಅದಕ್ಕೆ ನೀನ್ ಹಂಗ ಒಂದು ಜಂಬ ಕಚ್ಕೊಳ್ಬೇಡ ಅಂತ. ಅದಕ್ಕೆ ನಾ ಹೇಗಿದ್ದೇನೆ ಹಾಗಿದ್ದೇನೆ ಅಂತ ಈಗ ಜಂಬ ಕಚ್ಕೊಳ್ತಿಲ್ಲ. ಈ ಕೆಲಸವನ್ನು ಗಿರುವೆ ಮೊದಲುಗೊಂಡು ಎಲ್ಲ ಪ್ರಾಣಿಗಳು ಮಾಡ್ತಾವೆ ಅಂತ, ಸಂಸಾರ ಮಾಡ್ತವೆ. ನೀನು ಮಾತ್ರ ಸಂಸಾರ ಮಾಡುತ್ತೀರಿ ಅಂತ ಬೇಡ, ಎಲ್ಲವೂ ಕೂಡ ಮಾಡ್ತವೆ ಅಂತ. ನೀನು ಒಂದ್ ರೀತಿ ಮಾಡ್ತಿದ್ರೆ ಅವು ಒಂದ್ ರೀತಿ ಮಾಡ್ತವೆ. ಅವುಗಳಿಗೆ ಭಯ ಉಂಟು, ಶಬ್ದಗಳಿಂದ ಬಲಿಷ್ಠವಂತ ಮನುಷ್ಯರು ಕೂಡ ಭಯ ಅದ, ಇವನು ಕೂಡ ಭಯ ಅದ. ಯಾಕಂದ್ರೆ ಮನೆಯ ರಾತ್ರಿ ಕಣ ಹಾಕಿ ಮಲ್ಕೋತಾನ, ಏನೆಲ್ಲ ಭಯ ಅವನಿಗೆ. ಕಳ್ಳರ ಭಯ ಅದ, ಏನೆಲ್ಲ ಭಯ ಅದ. ತಾನು ಹೆಂಗೋ ಬೆಳೆಸಿರ್ತಾನೆ, ದುಡ್ಡು ಬೆಳೆಸಿರ್ತಾನೆ, ಏನೋ ಮಾಡ್ತಿರ್ತಾನೆ ಅಂತ ಒಂದು ಭಯ ಅದ. ಆ ಭಯವು ಪ್ರಾಣಿಗಳು ಕೂಡ ಅದ. ನಮ್ಮ ಬಳಿಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ನಾವು ಏನಾದ್ರೂ ರಕ್ಷಣೆಗೋಸ್ಕರ ಇಟ್ಕೊಂಡಿರ್ತೀವಿ. ಯಾಕಂದ್ರೆ ಯಾರಾದ್ರೂ ನಮ್ಮ ಮೇಲೆ ಬಂದ್ರೆ ನಮ್ ರಕ್ಷಣೆ ಕೊಡೋಗೋಸ್ಕರ ನಾವು ಪಿಸ್ತೂಲ್ ಮತ್ತೇನೋ ನಮ್ಮ ರಕ್ಷಣೆಗೋಸ್ಕರ ಇಟ್ಕೊಂಡಿರ್ತೀವಿ. ಕಡೆ ಪಕ್ಷ ಒಂದು ಬಡಿಗೆನಾದ್ರೂ ಇಟ್ಕೊಂಡಿರ್ತೇವೆ, ಹೌದಿಲ್ವೋ? ಹಂಗ ಈ ಭಯ ಅಂತಕ್ಕಂಥದ್ದು ಇದೆ ನಮಗ, ಹೌದಿಲ್ವ? ಅದಕ್ಕೆ ಈ ಸಮಾನಗಳು ಅಂದ್ರೆ ಈ ಸಮಾನಗಳ ಹೆಸರು ತೋರ್ಪು ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಈ ಸಮಾನ ಅಂದ್ರೆ ಪಶು ಮತ್ತು ಮನುಷ್ಯರಿಗೆ ಇವು ತೋರ್ಪಡ್ತಾವಂತ. ಎಷ್ಟರ ಮಟ್ಟಿಗೆ ಪಶುಗಳಿಗೆ ಮನುಷ್ಯರಿಗೆ ಸಾಮ್ಯ ಇದೆ ಅಂತಂದ್ರೆ ಹೇಳ್ತಾರೆ, ಎಲ್ಲಿಯವರಿಗೆ ಯಾರಿಗೂ ಸಿಟ್ಟು ಬರುವುದಿಲ್ಲ. ಹೌದು, ಸಾಮ್ಯ ಇದೆ ಅಂತಂದ್ರೆ ಯಾರಿಗೂ ಇಲ್ಲ ಅನ್ನೋದಕ್ಕೆ ಬರೋ ಹಾಗಿಲ್ಲ, ಸಾಮ್ಯ ಇದೆ. ಇಲ್ಲವ್ರಿಗೆ ಹೇಳಿದ್ರೆ ಸಾಕಷ್ಟು. ಅದಕ್ಕೆ ನಾವೆಷ್ಟು ಮಾಡ್ತೀವಿ ಅವು ಅಷ್ಟು
ವಿಚಾರವಾಗಿ ಹೆಚ್ಚಿನ ಒಂದು ಅನುಭವವನ್ನ ಗುರುಗಳಿಂದ ನಾವೆಲ್ಲ ಪಡೆಯೋಣ ಅಂತ ಹೇಳ್ತಾ ಗುರುಗಳ ಪಾದಕ್ಕೆ ಒಂದು ಚಿತ್ರವನ್ನ ಸಮರ್ಪಣೆ ಮಾಡೋಣ. ನಮಸ್ಕಾರ. ಇದುವರೆಗೆ ಶುದ್ಧ ಕಿಲೋಮೀಟರ್ ಸದ್ಗುರು ಶ್ರೀ ಪ್ರಕಾಶ್ ಗುರು ಶ್ರೀ ಮಹಾಲಿಂಗರಂಗರ ಅನುಭವಾಮೃತ ಗ್ರಂಥದ ಒಂದು ಸಾರಾಂಶವನ್ನು ಹೇಳ್ತಾ ಪ್ರಾಸ್ತಾವಿಕ ನುಡಿಯಲ್ಲಿ ಸಂಸಾರವನ್ನು ಕಳ್ಕೊಂಡು ಮುಕ್ತನಾಗಬೇಕು, ಸ್ವರ್ಗದ ಭೋಗವನ್ನ ಪಡೆಯುವಲ್ಲಿ, ಈ ಪ್ರಪಂಚದ ಸುಖವನ್ನ ಪಡೆಯುವಲ್ಲಿ ಧರ್ಮವನ್ನ ಮಾಡಲಿಲ್ಲ, ಮೋಕ್ಷದ ವಿಚಾರಗಳು ಕಿವಿಗೂ ಬೀಳಲಿಲ್ಲ. ಪ್ರಾಣೋತ್ಕ್ರಮಣ ಕಾಲದಲ್ಲಿ ಆ ಯೌವನವೆಂಬ ತೋಟವನ್ನ ನಾಶ ಮಾಡುವಂತಹ ಕೊಡವೆಯಂತಾವೆ. ನನ್ನ ತಾಯಿ ಯೌವನವನ್ನ ಕಳೆದುಕೊಂಡಂತಾಯ್ತು. ಮನುಷ್ಯನಾಗಿ ಹುಟ್ಟಿ ಬಂದ್ಮೇಲೆ ಈ ಒಂದು ಯಾವುದೇ ಒಂದು ಮಹತ್ ಕಾರ್ಯವನ್ನು ನಾನು ಮಾಡಲಿ, ಯಾವ ಸಾಧನೆನೂ ಮಾಡಲಿಲ್ಲ ಅಂತೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾನ. ನಾವು ಮನುಷ್ಯರೆಂಬ ಅಭಿಮಾನ ಆದ್ರೂ ಐತೋ ಇಲ್ಲೋ ನಿನ್ನಲ್ಲಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮನುಷ್ಯನಾದ್ಮೇಲೆ ಮನುಷ್ಯತ್ವ ಇರಬೇಕು, ನಡೆ ನುಡಿಗಳು ಆ ಮನುಷ್ಯತ್ವದ ನಡೆ ನುಡಿಗಳನ್ನ ಹೊಂದಬೇಕು. ಪಶುಗಳಿಗೂ ಮನುಷ್ಯನಿಗೂ ಸಾಮ್ಯತೆಗಳದಾವ. ಯಾವಂದ್ರ ಹಸಿವು, ತೃಷೆ, ಭಯ, ಮೈಥುನ, ಇಂಥ ಒಂದು ಸಾಮ್ಯತೆಗಳದಾವು. ಅಂತಹ ಪಶುವಿಗೂ ಕೂಡ ನಾವು ಕಡೆಯಾಗಿ ಜೀವನ ಮಾಡಬಾರ್ದು. ಯಾವ್ದಾದ್ರು ಹುಟ್ಟು ಬಂದ್ಮೇಲೆ ಸಾಧನೆ ಮಾಡಬೇಕು, ಮೋಕ್ಷವನ್ನ ಪಡಿಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ನಮ್ಗೆ ಬೋಧನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಶುದ್ಧ ಬ್ರಹ್ಮಣ್ಯ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳು ಈ ವಿಚಾರವಾಗಿ ನಮಗೆ ಬೋಧನೆಯನ್ನು ಮಾಡಬೇಕಂತ ಹೇಳಿ ಅವರು ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆಯ ದಿವಸ ಸರ್ವಧರ್ಮಾಂತರಿತ್ಯಜ್ಯ ಅಂತಂದ್ರೆ ಏನು ಅಂತಂದ್ರೆ, ದೇಹದ ಧರ್ಮ, ದೇಹನೇ ನಾನು ಅನ್ನುವ ಧರ್ಮ, ಮತ್ತೆ ಇಂದ್ರಿಯಗಳ ಧರ್ಮ, ಅಂತಃಕರಣಗಳ ಧರ್ಮ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡೆವು. ಧರ್ಮ ಅನ್ನೋ ಶಬ್ದ ಇತ್ತೀಚೆಗೆ ಜಾತಿಗೆ ಸಹಿತ ಧರ್ಮ ಅನ್ನೋದು, ಧರ್ಮಕ್ಕೆ ಜಾತಿ ಅನ್ನೋದು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಾರೆ ಎಲ್ಲರೂ. ಜಾತಿ ಯಾವುದು, ಮತ ಯಾವುದು, ಧರ್ಮ ಯಾವುದು, ಎಲ್ಲಾನು ಜಾತಿಗಳೆಲ್ಲ ಧರ್ಮಗಳಾಗಿವೆ. ಆ ಧರ್ಮ ಅಂತಂದ್ರೆ ಏನು ಅಂತ ಗೊತ್ತಿಲ್ಲದಕ್ಕೆ ಧರ್ಮದ ಬಗ್ಗೆ ಚೆನ್ನಾಗಿ ಹೇಳ್ಕೋತ ಬರ್ತಾ ಇದ್ದಾರೆ. ಸಿದ್ಧಾಂತ ಶಿಖಾಮಣಿ ಒಳಗ ಮನುಷ್ಯ ಹುಟ್ಟಿ ಬರ್ಬೇಕಾದ್ರೆ ಖಾಲಿಗೈಲೆ ಬರ್ತಾನ, ಹೋಗ್ಬೇಕಾದ್ರೆ ಖಾಲಿಗೈಲೆ ಹೋತಾನ ಅಂತ ಹೇಳೋ ಮಾತ ಕೇಳಿರಿ. ಆದ್ರೆ ಮನುಷ್ಯ ಹುಟ್ಟಿ ಬರ್ಬೇಕಾದ್ರೆ ತನ್ನ ಬುದ್ಧಿ ತಗೊಂಡ್ಬಂದಿರ್ತಾನಂತ. ಬುದ್ಧಿ ತಗೊಂಡು ಬಂದು ತನ್ನಿಂತ ತನ್ನ ಬುದ್ಧಿ ಜಗತ್ತಿನ ಎಷ್ಟು ನಡೆಸ್ಲಕ್ ಸಾಧ್ಯ ಅದ ನಡೆಸಿ ಮತ್ತ ಹೋಗಾಗ ಬುದ್ಧಿ ಹಂಗೆ ತಗೊಂಡೇ ಹೋತಾನಂತ. ಇಲ್ಲಿ ಬಿಡಂಗಿಲ್ಲ ಅಂತ ಯಾವ ಗುರುಗಳು ಹೇಳಿದ್ರು ಬಿಡಲ್ಲ, ಯಾರು ಹೇಳಿದ್ರು ಬಿಡಲ್ಲ. ತನ್ನ ಬುದ್ಧಿ ಬಹಳ ಜಿಗಟ, ಕಬ್ಬಿಣ ಟ್ರೆಜರಿ ಒಳಗೆ ಹಾಕಿ ಅದನ್ನ ರಕ್ಷಣೆ ಮಾಡ್ತಾನಂತ ತನ್ನ ಬುದ್ಧಿ ಮನುಷ್ಯ. ಅದು ಒಂಥರ ಹೇಳಿದ್ರೆ ಕಾಲಿಗೈಲೆ ಬರಲ್ಲ, ಬುದ್ಧಿ ತಗೊಂಡು ಬರ್ತಾನ, ಬುದ್ಧಿ ತಗೊಂಡು ಹೋಗ್ತಾನ. ಸಿದ್ಧಾಂತ ಶಿಖಾಮಣಿ ಒಳಗೆ ಏನ್ ಹೇಳ್ತಾರ ಅಂದ್ರೆ, ಬರುವಾಗ ಏನೇನ್ ತಗೊಂಡ್ ಬರ್ತಾನಂತ ಹೇಳ್ರಿ ಸಿದ್ಧಾಂತ ಶಿಖಾಮಣಿ ಒಳಗ. ಜಾತಿ,
ಆಯುಷ್ಯ, ಭೋಗ, ಇವು ಮೂರು ಜೊತೆಗೆ ತಗೊಂಡ್ಬಂದಿರ್ತಾನೆ. ಸಿದ್ಧಾಂತ ಶಿಖಾಮಣಿ ಒಳಗೆ ಇವು ಮೂರು ತಗೊಂಡ್ ಬರ್ತಾನೆ ಜೊತೆಗೆ. ಅವನು ಜಾತಿ ಅಂದ್ರೆ ಏನ್ ಜಾತಿ ತಂದಿರ್ತಾನ? ಮನುಷ್ಯ ಜಾತಿ, ಪ್ರಾಣಿಗಳು. 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ದೇಹ ಏನ್ ತಂದಿರ್ತಾನ ಅದನ್ನ ಅವರು ಜಾತಿ ಅಂತಾರ. ಈ ವೀರಶೈವ, ಲಿಂಗಾಯತ, ಕಂಬಾರ, ಕುಂಬಾರ ಇವು ಅಲ್ಲ, ಅವೆಲ್ಲ ಕುಲ ಕಸಬುಗಳು. ಕುಲ ಕಸಬುಗಳು ಬೇರೆ. ನಿಜವಾದ ಜಾತಿ ಅರ್ಥ ಏನು ಅಂತಂದ್ರ 84 ಲಕ್ಷ ಜೀವರಾಶಿಗಳ ಶರೀರಗಳಿಗೆ ಜಾತಿ ಅಂತಾರೆ. ಜಾತಿ. ಆ ಜಾತಿಗೆ ಒಂದೊಂದು ಜಾತಿಗೆ ಒಂದೊಂದು ಧರ್ಮದವ. ಈಗ ಪಕ್ಷಿ ಜಾತಿ ಅದಲ್ಲ, ಪಕ್ಷಿ ಜಾತಿ ಅದರ ಧರ್ಮ ಏನು? ಪಕ್ಷಿಗಳ ಜಾತಿದ ಧರ್ಮ ಏನು? ಹಾರೋದು. ಹಾರಲಿಲ್ಲ ಅಂತಂದ್ರೆ ಪಕ್ಷಿನೇ ಅಲ್ಲವ. ಮೀನಿನ ಜಾತಿ ಧರ್ಮ ಈಜು. ಹಂಗ ಒಂದೊಂದು ಜಾತಿ ಜೀವಿಗಳ ಒಂದೊಂದು ಧರ್ಮ ಇದ್ರ ಮನುಷ್ಯ ಜಾತಿ ಧರ್ಮ ಯಾವುದು? ತನ್ನ ತಾನರಿಯುವುದು. ಮತ್ತ ಬ್ರಹ್ಮನನ್ನು ಅರಿಯುವುದು. ಬ್ರಹ್ಮನಿಗೂ ತನಗೂ ಏನು ಸಂಬಂಧ ಅಂಥೇಳಿ ಚಿಂತನೆ ಮಾಡೋದು. ಈ ಚಿಂತನ 84 ಲಕ್ಷ ಜೀವರಾಶಿಗಳಲ್ಲಿ ಯಾವ ಪ್ರಾಣಿಗಳಿಗೂ ಮಾಡ್ಲಿಕ್ಕೆ ಶಕ್ಯವಿಲ್ಲ. ಮನುಷ್ಯ ಶರೀರ ತಗೊಂಡು ಬಂದ ಮೇಲೆ ಈ ಚಿಂತನ ಮಾಡಿದರೆ ಅದು ಮನುಷ್ಯ ಶರೀರ ಸಾರ್ಥಕ. ಮತ್ತ ಮನುಷ್ಯ ಶರೀರ ತಗೊಂಡು ಬಂದು ಇತರ ಪ್ರಾಣಿಗಳ ಹಾಗೆ ಆಹಾರ, ನಿದ್ರೆ, ಭಯ, ಮೈಥುನಕ್ಕೆ, ಜಾಗ್ರ, ಸ್ವಪ್ನ, ಸುಷುಪ್ತಿಗೆ ಸೀಮಿತ ಆಗಿ ಹೋಯ್ತು ಅಂತಂದ್ರೆ ಅದು ವ್ಯರ್ಥ. ತುರ್ಯಾವಸ್ಥೆ, ತುರ್ಯಾತೀತಾವಸ್ಥೆ, ತುರ್ಯಾತೀತೋತ್ತರ ಅವಸ್ಥೆಗೆ ಬರಬೇಕು ಆಧ್ಯಾತ್ಮ ಸಾಧನೆಗೆ ಬಂದು. ಹೀಗಾಗಿ ಈ ಜಾತಿಯನ್ನ ಹೇಳ್ತಾರೆ. ಈ ಜಾತಿ ಧರ್ಮ ಬಿಡು ಅಂತಂದ್ಮೇಲೆ ಜಾತಿಯನ್ನು ಬಿಡ್ಬೇಕಲ್ಲ. ಮನುಷ್ಯಾದಿನಿ ಅನ್ನೋದು ಅದು ಶರೀರಕ್ಕೆ ಸಂಬಂಧಪಟ್ಟದ್ದ ಏನ್ ಆತ್ಮಕ್ಕೆ ಸಂಬಂಧಪಟ್ಟದ್ದ? ಈಗ ಹೇಳ್ತಾ ಇರೋ 84 ಲಕ್ಷ ಜೀವರಾಶಿಗಳ ಜಾತಿ ಏನದಲ್ಲ, ಇದು ಶರೀರಕ್ಕೆ ಸಂಬಂಧಪಟ್ಟದ್ದ, ಆತ್ಮಕ್ಕೆ ಸಂಬಂಧಪಟ್ಟದ್ದ? ಶರೀರಕ್ಕೆ ಸಂಬಂಧಪಟ್ಟದ್ದು. ಈ ಶರೀರ ಯಾರು ಕೊಡ್ತಾರೆ ನಿಮ್ಗ? ಎಲ್ಲಿ ಬರ್ತದ ಇದು? ಈಶ್ವರ ಕೊಡ್ತಾನ. ಹೆಂಗ್ ಕೊಡ್ತಾನ ಈಶ್ವರ? ನಿಮಗೆ ಯಾವ ಶರೀರ ಬೇಕು ಅಂತ ಯಾವ್ದು ಕೊಡ್ಬೇಕಂತ ನಿಮ್ ಕರ್ಮ ನೋಡಿ ಕೊಡ್ತಾನ. ಕರ್ಮಾಧ್ಯಕ್ಷ. ನಿಮ್ ಕರ್ಮಕ್ಕೆ ತಕ್ಕಂತೆ ಕೊಡ್ತಾನ. ಹೀಗಾಗಿ ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಅವ ಈಶ್ವರ. ಎಲ್ಲಿ ತನಕ ನೀವು ಈ ಶರೀರದ ಒಂದು ಸಂಬಂಧ ಇಟ್ಕೊಂಡು ಆ ಶರೀರನೇ ನಾನು ನಾನು ಅಂತಿರ್ತೀರಲ್ಲ, ಅಲ್ಲಿ ತನಕ ಈಶ್ವರ ನಿಮಗೆ ಬಾಸ್. ಆ ಶರೀರವನ್ನ ಪೋಷಣೆ ಮಾಡುವುದಕ್ಕೆ ಈಶ್ವರನ ಕೃಪೆ ಬೇಕಾಗ್ತದೆ. ಯಾವಾಗ ನೀವು ಶರೀರದ ಒಂದು ಪೋಷಣೆಯ ಒಂದು ಹಂಗ ಹರಿದು, ಪಂಚಭೂತಗಳ ಹಂಗ ಹರಿದು, ಬ್ರಹ್ಮಾಂಡ ಪಿಂಡಾಂಡಗಳ ಹಂಗ ಹರಿದು ನಿಂತು ನೀವು ಆತ್ಮ ಆತೀರಿ, ಆವಾಗ ಏನಾಗ್ತೀರಿ? ನೀವು ಮಾಲಕರಾಗ್ತೀರಿ. ಈಶ್ವರ ನಿಮ್ಮ ಸೇವಕ ಆಗ್ತಾನೆ. ಈಶ್ವರ ನಿಮ್ಮ ಸೇವಕ ಆಗಿ ನಿಮ್ಮ ಎಲ್ಲ ಲೌಕಿಕ ಪಾರಮಾರ್ಥಿಕ ಉನ್ನತಿಯ ಜವಾಬ್ದಾರಿಗಳನ್ನ ಈಶ್ವರ ಹೊರತಾನವಾಗ. ಎಲ್ಲಿ ತನಕ ಆ ಒಂದು ಸ್ಥಿತಿ ನೀವು ಹೋಗಲ್ಲ, ನಾನು ದೇಹ, ಈ ಸಂಸಾರ ನಂದು, ಈ ಬ್ರಹ್ಮಾಂಡದ ವಸ್ತುಗಳು ನಾನು, ಈ ದೇಹ ನಾನು ಅಂತೀವಲ್ಲ, ಅಲ್ಲಿ ತನಕ ಈಶ್ವರನ ಡಾಮಿನೇಷನ್ ನಮ್ಮ ಮೇಲೆ ಇದ್ದದ್ದೇ.
ಅದಕ್ಕೆ ಈ ಜಾತಿ ಬಿಡಬೇಕಾದ್ರೆ 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಮನುಷ್ಯ ಶರೀರ ತಗೊಂಡು ಬಂದಿರಿ. ಆ ಮನುಷ್ಯ ಶರೀರದಾಗ ಏಸು ಮಂದಿ ಅದಿರಿ, ಆಸು ಜಾತಿ ಅವ. ಹೌದಾ ಇಲ್ಲ? ಮನುಷ್ಯರದಾಗೆ ಒಂದೇ ಅದ ನೆಲ ಹೊಸು. ಏಸ್ ತಲಿ ಅದಾವ, ಆಸು ಬುದ್ಧಿ ಅದಾವ ಇಲ್ರಿ? ಮನುಷ್ಯ ನೋಡ್ಲಕ್ಕ ಎಲ್ಲ ಒಂದೇ ಕಾಣ್ತು. ತಾನೇ ಹಡದ ಮಕ್ಕಳಿಗೆ ತಾನು ಮ್ಯಾಚಿಂಗ್ ಇಲ್ಲ, ಮಂದಿಗೆ ಮ್ಯಾಚ್ ಏನಾತನ? ತನಗೆ ಹಡದ ಅಪ್ಪಗೆ ತಾನು ಮ್ಯಾಚಿಂಗ್ ಇಲ್ಲ. ಹಿರಣ್ಯಕಶ್ಯಪು, ಪ್ರಹ್ಲಾದ, ಕೈಕಸ ಮತ್ತೆ ರಾವಣ ಇವರೆಲ್ಲ ಎಂತವ್ರು? ಇವರೆಲ್ಲ ಒಬ್ರಿಗೊಬ್ರು ಮ್ಯಾಚ್ ಇರ್ಲಾರ್ದವ್ರು. ಬರೀ ಅವ್ರದೇ ಉದಾಹರಣೆ. ನಮ್ಮನೆಗೆ ನಾವಿಲ್ಲ, ನಮ್ಮ ಅಪ್ಪಗೆ ನಾವೇಟ್ ಮ್ಯಾಚ್ ಇದೀವಿ, ನಮಗೆ ನಮ್ಮ ಮಕ್ಕಳು ಎಷ್ಟು ಮ್ಯಾಚ್ ಅದಾವ? ಏನಿಲ್ಲ. ಏಸ್ ಹುಟ್ಟತಾವ, ಆಸು ಬುದ್ಧಿ, ಆಸು ಜಾತಿ. ಇದೆಲ್ಲ ಏನು? ಬುದ್ಧಿ ಸೂಕ್ಷ್ಮ ಶರೀರ, ಮನುಷ್ಯ ಅನ್ನೋದು ಸ್ಥೂಲ ಶರೀರ, ಪರಮಾತ್ಮನ ಚಿಂತನೆ ಮಾಡ್ಲಾರ್ದೆ ಅದು ಗೊತ್ತಿರ್ಲಾರ್ದಂಗಿರೋದು ಕಾರಣ ಶರೀರ. ಈ ಮೂರು ಶರೀರಗಳನ್ನು ತ್ಯಾಗ ಮಾಡಿ ನಾನು ಆತ್ಮ ಅಂತೇಳಿ ಸದ್ಗುರುವಿನಲ್ಲಿ ಶರಣಾಗತನಾಗಿ ನೀವು ಆತ್ಮಕ್ವಾದ್ರೆ ಅಂತಂದ್ರ ಈ ಶರೀರ ಯಾವ ಶರೀರ ಇದ್ರೆ ಏನಾಗದು? ಏನೋಗದು? ಆ ಶರೀರದ ಬಗ್ಗೆ ಚಿಂತೆನೆ ಬೇಡ. ಅದಕ್ಕೆ ಈ ಜಾತಿ, ಈ ಕುಲ ಏನದಲ್ಲ, ಇವುಗಳನ್ನ ಬಿಡಬೇಕು. ನಿನ್ನೆ ಧರ್ಮ ಬಿಡು ಅಂದ್ರು ಈ ಜಾತಿ ಬಿಡಬೇಕು ಅಂತಂದ್ರೆ ಇದು ಶರೀರಕ್ಕೆ ಸಂಬಂಧಪಟ್ಟದ್ದದ. ಶರೀರ ನಾನಲ್ಲ ಅಂತಂದ್ರ ಆ ಶರೀರದ ಜಾತಿ ಏನಾಗಿ ಹುಟ್ಟಿದ್ರೆ ಏನ್ ಮಾಡೋದು? ನಮ್ಮ ಸ್ವರೂಪದ ಜ್ಞಾನ ನಮಗಿತ್ತು ಅಂತಂದ್ರೆ ಯಾವ ದೇಹ ಇದ್ರೆ ಏನಾಗದು? ಆಕಾರದಾಗ ಮನುಷ್ಯರದ, ಆಚಾರದಾಗ ಎಲ್ಲ 84 ಲಕ್ಷ ಜೀವರಾಶಿಗಳ ಬುದ್ಧಿಗಳದಾವ ಈ ಮನುಷ್ಯನ ಬಲ್ಲಿ. ನೋಡ್ಲಕ್ ಮನುಷ್ಯರ ಆಕಾರ. ಜಗತ್ತಿನಾಗ ಎಷ್ಟು ಪ್ರಾಣಿಗಳವ, ಓಸು ಪ್ರಾಣಿ ಬುದ್ಧಿಗಳು ಈ ಮನುಷ್ಯನ ಬಲ್ಲಿ ಅದಾವ. ಅವೆಲ್ಲ ದಾಟೆ ಇಲ್ಲಿಗೆ ಬಂದ ನಾವು. ಮನುಷ್ಯರದಾಗೆ 84 ಲಕ್ಷ ಜೀವರಾಶಿ ಅದಾವ. ಹೌದಾ ಇಲ್ಲ? ಬರೀ 84 ಲಕ್ಷ ಜೀವರಾಶಿ ಹೆಚ್ಚಳಕ್ಕೆ ಪಶು ಪಕ್ಷಿ ಕ್ರಿಮಿ ಕೀಟ ನಾಯಿ ಪತಂಗ ಹಂದಿ ಅನ್ಕೋತ್ ಕುಂದ್ರಬೇಡ್ರಿ. ಮನುಷ್ಯರೊಳಗೆ 84 ಲಕ್ಷ ಜೀವರಾಶಿಗಳದಾವ. ಒಪ್ಕೋತೀರ? ಇಲ್ರಿ ಮನುಷ್ಯರೆಲ್ಲ ಒಂದೇ ಇದೀವಿ ಅಂತೀರ. ಮನುಷ್ಯರದ್ರಾಗ ನಾನ್ ಹೇಳ್ತೀನಿ 84 ಎಲ್ಲ ಅದ್ರ ಡಬಲ್ ಅದಾವ. 168 ಜಾತಿ ಅದಾವ. ಅದ್ರ ಡಬಲ್ ಅದಾವ, ಅದ್ರ 10 ಪಟ್ಟು ಅದಾವ. ಅಗಣಿತ. ಹೆಂಗ್ ಮಾಡ್ಬೇಕು? ಅದಕ್ಕೆ ಶ್ರವಣಕ್ಕೆ ಉಪಯೋಗ ಆಗಂತದ್ ಮಾತ ಶ್ರವಣ ಮಾಡಿದ್ರೆ ನಿಮಗೆ ಉಪಯೋಗ ಆಗ್ಬೇಕು ಅಂತ ವಿಚಾರ ಮಾಡ್ರಪ್ಪ ಅಂತ ಹೇಳಿ ನೋಡಿ. ಈಗ ನಮ್ಮ ವ್ಯವಹಾರವನ್ನೇ ನೆನಪಿಗೆ ತಂದುಕೊಳ್ಳೋಣ. ಕೀಳು ಕುಲದವನು, ಶ್ರೇಷ್ಠ ಕುಲದವನು ಅಂತ ಹೇಳಿ ನಾವು ಮಾತಾಡ್ತೀವಿ. ಜಾತಿ ಬಂತಂದ್ರ ಕೀಳು ಕುಲ, ಶ್ರೇಷ್ಠ ಕುಲ. ನಮ್ಗೇನೇನು ಅನಿಸ್ತಿರ್ತದ ಒಂದೊಂದ್ ಸಾರಿ, SC ST ಒಳಗಾಗಿ ಹುಟ್ಟಬೇಕಪ್ಪ ಇಂಡಿಯಾದಾಗ, ಅವರಿಗೆಲ್ಲ ರಿಸರ್ವೇಶನ್ ಅದು ಮಸ್ತ್ ಆರಾಮ್ ಇರ್ತದ ಅಂತ ಹೇಳಿ ಆ SC ST ಹೋಗಿ ಕೇಳ್ಬೇಕು, ರಿಸರ್ವೇಶನ್ ಎಲ್ಲ ಚಲೋ ಹೆಂಗದಪ್ಪ, ನಿಮ್ಗೆಲ್ಲ ವ್ಯವಸ್ಥೆ ಆದೇನಂತಂದ್ರ ಯಾವ ವ್ಯವಸ್ಥೆ ರೀ? ಯಾರು ಮುಂದುವರೆದಿರ್ತಾರ ಅವ್ರಿಗೆ ಅಷ್ಟೇ ಅದು ಫೆಸಿಲಿಟಿ. ಹಿಂದ್ ಬಿದ್ದವ್ರು ಕೂಲಿ ಕಾರ್ಮಿಕರ, ಹಿಂದ್ ಬಿದ್ದವ್ರಿಗೆ ಏನ್ ರಿಸರ್ವೇಶನ್ ಇಲ್ಲ, ಪಸರ್ವೇಶನ್ ಇಲ್ಲ. ಮುಂದೆ ಹೋಗೋರಿಗೆ ಇದ್ದಲ್ಲೇ ಇದ್ದವ್ರಿಗೆ ಯಾರು ರಿಸರ್ವೇಶನ್? ಏನ್ ಮನಿಗೆ ಬಂದು ಕೊಡ್ತಾರ ರಿಸರ್ವೇಶನ್? ಅಂತವ್ ಏನಿಲ್ಲ ರೀ. ಅದೇನು ಎಲ್ಲರಿಗೂ ಎಲ್ಲಿ ಸಾಧ್ಯ ಅದ? ಯಾರು ಹೋರಾಟ ಮಾಡಿ ಮುಂದೆ ಹೋಗ್ತಾರ ಅಂತವ್ರಿಗೆ ಸಿಗ್ತಾವ. ಬಟ್ ಏನೋ ಒಂದು ಇನ್ನೊಬ್ಬರು ನೋಡಿಕೆ ಚಂದ ಅನಿಸಿ ಅಮ್ಮಮ್ಮ ಹಂಗ ಅನಿಸ್ತಿರ್ತದ. ಯಾರಿಗೂ ಸುಖ ಇಲ್ಲ, ಎಲ್ಲಿ ಯಾರಿಗೂ ಸುಖ ಇಲ್ಲ. ಎಲ್ಲರೂ ಓಡಾಡವ್ರೆ, ಎಲ್ಲರೂ ಒಳಗುರುಕ್ರೆ. ಅದಕ್ಕೆ ಈ ಒಂದು ಜಾತಿಗೆ ಸಂಬಂಧಪಟ್ಟಂತೆ
ಕೀಳು ಕುಲ ಶ್ರೇಷ್ಠ ಕುಲ ಅನ್ನಂತ ಮಾತಾಡ್ತೀವಿ. ಅವುಗಳಲ್ಲಿ ಹೆಂಗಪ್ಪ ಅಂತಂದ್ರ ಇವರು ಅತಣಿ ಮುರುಗೇಂದ್ರ ಸ್ವಾಮಿಗಳು ಮಠದೊಳಗ ಕೌಪಿನ ಹಾಕೊಂಡು ಅಷ್ಟೇ ಇರ್ತಿದ್ರಂತ. ಅವ್ರ ಏನ್ ಬಟ್ಟೆ ಮೈ ಮೇಲೆ ಧರಿಸ್ತಿದ್ದಿಲ್ಲ, ಸುಮ್ ಲಂಗೋಟಿ ಹಾಕೊಂಡು ಇರ್ತಿದ್ರಂತ ಅಷ್ಟೇ. ಇದ್ದತ್ನಾಗ ಒಮ್ಮಿಗೆ ಸಿದ್ಧಾರೂಢರು ಬರ್ತಾರ ಮಠಕ್ಕತ್ತು ಗೊತ್ತಾಗ್ಬಿಡ್ತಾರ ಸುದ್ದಿ. ಬಂದ ಕೂಡ್ಲೆ ಆವಾಗ ಅವ್ರ ಸೇವಕನಿಗೆ ಸಂಗಪ್ಪ ಅಂದ್ರ ಏನಪ್ಪ ಒಂದೇನಾರ ವಸ್ತ್ರ ಇದ್ರ ಕೊಡಪ್ಪ, ಯಾಕಪ್ಪ ಸುಮ್ಮ ಆರಾಮ್ ಹಿಂಗೆ ಇರ್ತೀವಿ ಅದಕ್ಕೆ ಹೊಚ್ಕೊತಿದೆ. ಇಲ್ಲಪ್ಪ ಅಲ್ಲಿ ಒಬ್ಬ ಮನುಷ್ಯ ಬರ್ಲಕತ್ತನಂತ. ಆ ಮನುಷ್ಯ ಬರ್ತಾನ, ಮತ್ತ ಆ ಮನುಷ್ಯ ಬಂದಾಗ ಸ್ವಲ್ಪ ಮರ್ಯಾದೆಲಿ ತಿರ್ಬೇಕಲ್ಲ, ಅದ್ರ ಸಲುವಾಗಿ ನನಗೆ ಹೊಚ್ಕೊಳಕ್ಕೊಂದು ಬಟ್ಟೆ ಕೊಡಪ್ಪ, ಮಾನ ಮುಚ್ಕೊಳಕ್ಕೊಂದು ಬಟ್ಟೆ ಕೊಡ. ಅವಾಗ ಅವ ಸೇವಕ ಕೇಳಿದ್ನಂತ, ಅಲ್ಲಪ್ಪ ಅವ ಮನುಷ್ಯ ಬರ್ತಾನ ಅಂತ ಅವನ್ ಮುಂದೆ ಬಟ್ಟೆ ಹೊಚ್ಕೋತಿದೆ ಅಂತ, ಮತ್ತ ನಾ ಮನುಷ್ಯ ಅಲ್ಲ, 24 ತಾಸು ನಿನ್ ಸಂಗಡ ಸೇವೆ ಮಾಡ್ಕೊ. ನಾ ಮನುಷ್ಯ ಅಲ್ಲ, ಯಾವನ ಎಂದೋ ಒಂದ್ ಸಾರಿ ಬರೋನ್ಸಲ ಮುಚ್ಕೋತೀವಿ, ನನ್ ಮುಂದ್ ನೋಡಿದ್ರೆ ಯಾವಾಗ್ನು ಬತ್ಲೆ ಹೆಂಗಿರ್ತಿದಿ, ಏನಪ್ಪ ಇದನ್ನಂತ. ಅದಕ್ಕೆ ಅವ್ರು ಅಂದ್ರಂತ, ನೀನು ಆಕಾರದಾಗ ಅಷ್ಟೇ ಮನುಷ್ಯ ಅದೇ ತಮ್ಮ, ನೀ ಆಚಾರದಾಗ ಮನುಷ್ಯ ಅಲ್ಲ ನೀನಂದ್ರಂತ. ಆಕಾರದಾಗ ಅಷ್ಟೇ ನೀ ಮನುಷ್ಯ ಅದಿ, ಆಚಾರದಾಗ ನೀ ಮನುಷ್ಯ ಅಲ್ಲ, ನೀನು ಒಂದು ಪಶು ಇದ್ದಂಗದಿ ಅಷ್ಟೇ ಹೊರತು ನೀ ಮನುಷ್ಯನ ಆಚಾರ ಇಲ್ಲ ನಿನ್ನ ಹತ್ರ. ಆದ್ರೆ ಈಗೇನು ಅವ ಬರ್ಲಕತ್ತನ, ಅವ ಆಚಾರದಾಗನು ಮನುಷ್ಯ ಅವನ, ಆಕಾರದಾಗನು ಮನುಷ್ಯ ಅವನ. ಅದ್ರ ಸಲ ಅಂತವ್ರ ಮುಂದೆ ನಾವು ಮಾನವಂತರಾಗಿ ನಡ್ಕೋಬೇಕಾಗ್ಯದ. ನಿನ್ ಮುಂದೆ ಮಾನವಂತರಾಗಿ ನಡ್ಕೊಳಕ ನೀನೇನು ಮನುಷ್ಯ ಅಲ್ಲೇ ಅಲ್ಲ ನೀನು ಅನ್ನಂತ. ಹೆಂಗದ? ರತ್ನಾಕರ ಅನ್ನೋ ಬ್ರಾಹ್ಮಣನಿಗೆ ಹುಟ್ಟಿದ ಮಗ 12 ವರ್ಷ ಆದ್ರೂ ಮಾತಾಡ್ಲಿಲ್ಲ. 12 ವರ್ಷ ಆದ್ರೂ ಮಾತಾಡ್ಲಿಲ್ಲ. ಶಂಕರಾಚಾರ್ಯರು ಬಂದ್ರು, ಬಂದ ಮೇಲೆ ಅವನ ಮುಂದೆ ಒಯ್ದು ಕುಂದಿರ್ಸಿದ್ರು ಈ ಹುಡುಗನ್. ಶಂಕರಾಚಾರ್ಯರ ಮುಂದ, ಏನ್ರಿ 12 ವರ್ಷ ಆಯ್ತು ಇವ ಮಾತಾಡ್ತಾ ಇಲ್ಲ, ಏನ್ ಮಾಡಮ್ಮ? ಅವ್ರು ಶಂಕರಾಚಾರ್ಯರು ಕೇಳಿದ್ರು, ಏನಂತ, ಏನಪ್ಪ ನಿನ್ನ ಹೆಸರು ಅಂತ ಕೇಳಿದ್ರ, ಅವ ತನ್ನ ಹೆಸರು ತಂದು ಇಷ್ಟು ಡೀಟೇಲ್ ಹೇಳಕತ್ತಿಬಿಟ್ಟ. ಏನೇನೋ ದೊಡ್ಡ ಸಂಸ್ಕೃತ ಶ್ಲೋಕನೇ ಅದಾವ. ಅವ ಹೇಳೋದ್ ಕೇಳಿ, ಅವ ಮಾತಾಡೋದ್ ಕೇಳಿ ಎಲ್ಲರೂ ಪರೇಶಾನ್ ಆದ್ರು. ಪರೇಶಾನ್ ಆದ್ಮೇಲೆ ಶಂಕರಾಚಾರ್ಯರು ಮತ್ತ, ನೀನು ಹುಟ್ಟಿ 12 ವರ್ಷ ಆದ್ರ ಮಾತು ಬರ್ತಾವ, ಎಲ್ಲ ಬರ್ತಾವ, ಇವ್ರೆಲ್ಲರ ಸಂಕಟ ಏನ್ ಯಾಕೆ ಮಾತಾಡಿಲ್ಲ ಅಂತ ಕೇಳಿದ್ರು. ನಾನೇನು ಮಾತಾಡ್ಲಕ್ ತಯಾರದೀನಿ, ಇವಕ್ ಅರ್ಥ ಆಗ್ಬೇಕಲ್ಲ ನನ್ನ ಮಾತ. ಪಶುಗಳು ಇವೆಲ್ಲ ಅನ್ನಂತ. ಇವೆಲ್ಲ ಪಶುಗಳಿವು, ಇವಕ್ ಅರ್ಥ ಆಗ್ಬೇಕಲ್ಲ ನನ್ನ ಮಾತ. ಅರ್ಥ ಆಗಂತವ್ರ ಮುಂದೆ ಅಷ್ಟೇ ನಾ ಮಾತಾಡ್ತೇನೆ, ನೀವು ಅರ್ಥ ಮಾಡ್ಕೊಳ್ಳಂತವ್ರು ನೀವು ಬಂದಿರೋದ್ ನಿಮ್ ಮುಂದೆ ಮಾತಾಡ್ಲಕತ್ತೇನೆ. ನಾ ಆಡಿದ ಮಾತು ಇವ್ರಿಗೆ ಅರ್ಥ ಆಗ್ಬೇಕಲ್ಲ ಅಂತಂದ ಮೇಲೆ ಶಂಕರಾಚಾರ್ಯರು ಏನಂದ್ರಂತ, ಈ ವ್ಯಕ್ತಿ ನನಗೆ ಶಿಷ್ಯನಾಗಿ ಬಿಟ್ಟು ಬಿಡ್ರಿ, ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ಶಂಕರಾಚಾರ್ಯರು ಅವನಿಗೆ ಕರ್ಕೊಂಡು ಹೋಗ್ಲಕ್ ತಯಾರಾದ್ರಂತ. ಅವಾಗ ತಂದೆ ತಾಯಿಗಳು ಪರೇಶಾನ ಆದ್ರಂತ. ಏನಂತ, ಕಳಿಸೋದಕ್ಕಲ್ಲ, 12 ವರ್ಷ ಹೊತ್ತು ಹೆತ್ತು ಬೆಳೆಸಿದ್ರು ಸಹಿತ ನಮ್ಮನ್ನೇವ ಪಶುಗಳು ಅಂತ ಅಂದ್ಮೇಲೆ ಇನ್ನ ಮುಂದೆ ಏಸ್ ದಿನ ಇವನಿಗೆ ಬೆಳೆಸಿದ್ರು ಇವ ಮತ್ತ ನಮಗ್ ದನ ಅನ್ನವನೇ, ಇವ ಏನ್ ನಮಗ್ ಚಲೋ ರೀತಿ ಮರ್ಯಾದೆ ನಿಂತು ನೋಡ್ಕೊಳ್ಳವ ಅಲ್ಲ, ಕರ್ಕೊಂಡು ಹೋಗ್ಬಿಡ್ರಿ ಇವನಿಗೆ ಅಂತ ಕಳಿಸ್ಬಿಟ್ರು. ಆ ಶಿಷ್ಯನ ಹೆಸರು ಏನ್ರಿ? 4 ಮಂದಿ ಶಿಷ್ಯರದಾಗ ಈ ಶಿಷ್ಯನ ಹೆಸರೇನು? ಈ ತರ ಲೀಲೆ ಮಾಡಿದವ ಗೊತ್ತಿಲ್ಲ.
4 ಮಂದಿ ಶಿಷ್ಯರು ಒಂದೊಂದು ಲೀಲೆ ಮಾಡಿದವರು ಇರ್ತಾರ. ನೋಡ್ರಿ, ಸ್ವಲ್ಪ ಹುಡುಕ್ರಿ, ಚರಿತ್ರೆ ಹುಡುಕ್ರಿ. ಎಲ್ಲ ನಾನೇ ಹೇಳ್ಕೊತ ಕೂತ್ರೆ ಹಂಗೆ. ಇವೆಲ್ಲ ಪ್ರಸಿದ್ಧವಾದಂತ ವಿಚಾರಗಳು, ಪ್ರಸಿದ್ಧ ವ್ಯಕ್ತಿಗಳು. ಶಂಕರಾಚಾರ್ಯರಿಗೆ ಇರೋರೇ 4 ಮಂದಿ ಶಿಷ್ಯರು. 4 ಹಸ್ತಾಮಲಕಾಚಾರ್ಯ. ನೋಡಿ, ಪಟಕತ್ತೆ ಹೇಳಿಲ್ಲ ನೋಡ ಅವಾಗೆ. ಹಿಂಗ ಅಂತ ಆಚಾರ್ಯ. ಅದಕ್ಕ ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಆತ್ಮಜ್ಞಾನನೇ ಈ ಮನುಷ್ಯನ ಒಂದು ವಿಶೇಷತೆ. ಆತ್ಮಜ್ಞಾನಿ ಆಗದೆ ಈ ಮನುಷ್ಯನ ವಿಶೇಷತೆ. ಈ ಆತ್ಮಜ್ಞಾನ 84 ಲಕ್ಷ ಜೀವರಾಶಿಗಳ ಪೈಕಿ ಯಾರಿಗೂ ಮಾಡ್ಲಕ್ ಸಾಧ್ಯ ಇಲ್ಲ, ಮನುಷ್ಯನಿಗೆ ಮಾತ್ರ ಮಾಡ್ಲಕ್ ಸಾಧ್ಯ ಅದ. ಮನುಷ್ಯನಿಗೆ ಯಾಕೆ ಸಾಧ್ಯ ಅದಂದ್ರೆ ಆತನಲ್ಲಿ ಆಧ್ಯಾತ್ಮ ಸಾಧನೆ ಮಾಡಬೇಕಾದಂತ ವಿಮರ್ಶಾ ಶಕ್ತಿ ಆತನೊಳಗ ಅದ. ಉಳಿದ ಯಾವ ಜೀವರಾಶಿಗಳಿಗೂ ಅಂತ ಶಕ್ತಿ ಇಲ್ಲ. ಹೀಗಾಗಿ ಆ ವಿಮರ್ಶಾ ಶಕ್ತಿಯ ಕಾರಣ ಇವನೊಳಗೊಂದು ವಿಶೇಷವಾದ ಕೆಪಾಸಿಟಿ ಅದ. ಅದಕ್ಕೆ ಇವನಿಗೆ ಇವಂದು ಎಂಥದಪ್ಪ ಜಾತಿ ಅಂತಂದ್ರೆ ಮನುಷ್ಯ ಜಾತಿ. ಈ ಮನುಷ್ಯ ಜಾತಿಯ ಧರ್ಮ ಏನಂದ್ರೆ ಆಧ್ಯಾತ್ಮ ಸಾಧನೆನೇ ಈ ಮನುಷ್ಯ ಜಾತಿಯ ಧರ್ಮ. ಆಧ್ಯಾತ್ಮ ಅಂದ್ರೆ ಆತ್ಮ ಅದಿ ಅಂತಂದ್ರೆ ಅಧಿನಾಯಕ ಅಂತಿರಲ್ಲ, ಅಗ್ದಿ ಟಾಪ್ ಅಂತ. ಆತ್ಮವನ್ನೇ ಅತ್ಯಂತ ಶ್ರೇಷ್ಠ ಅಂತ ತಿಳ್ಕೊಂಡಂತ ಜಾತಿ, ಅದನ್ನ ಅರ್ಥ ಮಾಡ್ಕೊಂಡಂತ ಜಾತಿ, ಆತ್ಮವನ್ನು ಅರಿತ ಜಾತಿ. ಆತ್ಮನೇ ಶ್ರೇಷ್ಠ. ಇಲ್ಲಿ ಏನ್ ನಡೆದದ ಎಲ್ಲ ಆತ್ಮದಿಂದೇ ನಡೆದದ ಅಂತ ಹೇಳಿ ತಿಳ್ಕೊತನ್ನೋದು, ಅದಕ್ಕೆ ಇವ ಮನುಷ್ಯ ಜಾತಿ. ಅದಕ್ಕೆ ಈಗ ಇವ್ರು ಏನ್ ಹೇಳ್ತಾರ, ಈ ಆಧ್ಯಾತ್ಮ ಸಾಧನೆ ಯಾರು ಮಾಡ್ತಾರ ಅವರು ಶ್ರೇಷ್ಠ ಕುಲದವರು. ಯಾರು ಆಧ್ಯಾತ್ಮ ಸಾಧನೆ ಮಾಡಂಗಿಲ್ಲ ಅವರು ಎಂತ ಕುಲ? ಕನಿಷ್ಠ ಕುಲ. 2 ಕುಲ ಮುಗೀತು. ಉಳಿದ ಕುಲಗಳೆಲ್ಲ ಬಿಟ್ಬಿಡ್ಬೇಕು. ಈ ಪಾಠ ಕೇಳಿದ ಮೇಲೆ ಇನ್ ಮುಂದ ಆ ಕುಲ ಈ ಕುಲ ಏನಿಲ್ಲ, ಎಲ್ಲಾ ಕುಲಗಳು ನಮ್ಮ ತಲೆಯಂದು ತೆಗೆದು ಬಿಡ್ಬೇಕು. ಸುಮ್ಮ ಹೇಳಿದ್ದು ಕೇಳ್ಕೋತ ಮತ್ತೆ ನಮ್ಮವೇ ನಡೆಸಿದ್ರೆ ಹೆಂಗಾಗ್ತದೆ? 18 ಕುಲಗಳು ಎಣಿಸ್ತಿದ್ದೇವಂತಂದ್ರ ಈ ಪಾಠ ಕೇಳೋದ್ರಾಗ ಏನು ಅರ್ಥ ಇಲ್ಲ. ಅದಕ್ಕೆ ಇನ್ನು ಮುಂದೆ 2 ಕುಲ. ಒಂದು ಆತ್ಮಜ್ಞಾನದ ಕುಲ, ಇನ್ನ ಒಂದು ಅನಾತ್ಮ ಜ್ಞಾನದ ಕುಲ. ಅಷ್ಟೇ. ಹೆಂಗ್ ಮಾಡ್ತೀರಿ? ನೆನಪಿಗೆ ತಂದುಕೊಳ್ಳೋಣ, ಅವನು ಕೀಳು ಕುಲದವನು, ನಾವು ಶ್ರೇಷ್ಠ ಕುಲದವರು ಎನ್ನುವ ಮಾತಾಗಲಿ, ಅವನು ಒಳ್ಳೆಯವನು ಇವನು ಕೆಟ್ಟವನು ಎನ್ನುವ ಮಾತಾಗಲಿ, ಅವನು ಬುದ್ಧಿವಂತ ಇವ ದಡ್ಡ ಎನ್ನುವ ಮಾತಾಗಲಿ, ಈ ಜಗತ್ತನ್ನ ಬೇರ್ಪಡಿಸುವಂತ ಒಂದು ಬುದ್ಧಿ ನಮ್ಮೊಳಗೆ ಕೆಲಸ ಮಾಡ್ತದೆ. ಯಾರೇ ಬರಲಿ ಹೊಸದಾಗಿ ಅವ್ರ ಸಂಗಟ ಒಂದು 4 ಮಾತಾಡಿ ಅವ್ರ ಸಂಗಟ ಒಂದಿಟ್ಟು ವ್ಯವಹರಿಸಿದ ಮೇಲೆ ಒಂದು ನಿರ್ಧಾರಕ್ಕೆ ಬಂದ್ಬಿಡ, ಇವ ಒಳ್ಳೆಯವ. ಮತ್ತವ ಮಾತಾಡಿದ್ದು ಏನಾರು ಎದುರು ಮಾತಾಡಿದ್ನಂದ್ರೆ ಹೆಂಗ್ ಮಾತಾಡ್ತಾನ ನೋಡಿ, ಇವ ಕೆಟ್ಟವ. ಅಭಿಪ್ರಾಯ ಸ್ಟಾರ್ಟ್, ಕಮೆಂಟ್ಗಳು ಒಳಗೆ ಒಳ್ಳೆಯವ ಕೆಟ್ಟವ. ಇದು ಬಿಡ್ರಿ, ಈ ಕಮೆಂಟ್ ಮಾಡೋದು ಬಿಡ್ರಿ, ಜನರ ಬಗ್ಗೆ ಅಂತ ಹೇಳ್ತಾರ ಅವ್ರು. ಮತ್ತೇನು, ಇವ ಕೀಳು ಕುಲದವ, ಇವ ಶ್ರೇಷ್ಠ ಕುಲದವ, ಬಿಡ್ರಿ ಇವೆಲ್ಲ ಬಿಡ್ರಿ. ಇಂಥವೆಲ್ಲ ಅನ್ಲಕ್ ಹೋಗ್ಬೇಡ್ರಿ. ಅವ ದಡ್ಡ, ಇವ ಜಾಣ, ಇವು ಮಾತಾಡ್ತಿರ್ತಾರ. ಇವೆಲ್ಲ ಮಾತಾಡ್ಬೇಡ್ರಿ, ಇವು ಬಿಟ್ಟು ಬಿಡ್ರಿ. ಮಾಲಿಂಗರ ಈ ಒಂದು ಆತ್ಮಜ್ಞಾನ ನೀವು ಅಧ್ಯಯನ ಮಾಡ್ಲಕತ್ತೀರಿ ಅಂತಂದ್ರ ಈ ರೀತಿ ಭೇದ ಭಾವಗಳನ್ನ ಬಿಟ್ಟು ಬಿಡ್ರಿ. ಎಷ್ಟು ತರ ಭೇದ ಭಾವ ಮಾಡ್ತೀವಿ, ದೊಡ್ಡ ಪಟ್ಟಿನೇ ಅದ. ಜಾತಿ ಭೇದ, ನಾವು ಒಂದು ಜಾತಿ ಬೇರೆ. ಸಿದ್ಧಾಂತ ಶಿಖಾಮಣಿ ಪ್ರಕಾರ 84 ಲಕ್ಷ ಜೀವರಾಶಿ, ಅದರಾಗ ನಮ್ಮ ಶುದ್ಧ ಬ್ರಹ್ಮ ಜ್ಞಾನ ಪೀಠದ ಜಾತಿ ಬೇರೆ. ಮನುಷ್ಯರೊಳಗೆ ಮತ್ತೆ 84 ಲಕ್ಷ ಜೀವರಾಶಿ ನಾವು ಹೇಳೋದು. ಮನುಷ್ಯರೊಳಗೆ ಅಟ್ಟದವ, ಬರೇ ಬೇರೆ ಜಾತಿ ಬಿಟ್ಬಿಡವ, ನಮ್ಮ ಜಾತಿಗೆ ಇಟ್ಟದವ. ಇನ್ನ ಜಾಸ್ತಿನೇ ಡಬಲ್ ಅದಾವ ಅನ್ಕೊಳವ. ಇಂಥದ್ದು ಡೀಪು.
ವಾದೇವ ಅಂದ್ರೆ ನೆಕ್ಸ್ಟ್ ಏನು? ಜಾತಿ ಭೇದ, ವರ್ಗ ಭೇದ, ಶ್ರೀಮಂತ ಬಡವ, ಅಧಿಕಾರಿ ಜವಾನ, ಮತ್ತೇನೇನದವಲ್ಲ, ಸೇವಕ ಯಜಮಾನ, ಮತ್ತೇನೇನದವಲ್ಲ ಅವೆಲ್ಲ. ಮತ್ತೆ ವರ್ಣ ಭೇದ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಆಶ್ರಮ ಭೇದ, ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಮತ್ತೆ ಸನ್ಯಾಸಿ. ಮತ್ತೆ ವಯೋಭೇದ, ವಯಸ್ಸಿನ ಭೇದ. ಅವನಿಗೇನು ಮುದುಕನ ಬಾಯಾಗೆಲ್ಲ ಹಲ್ಲು ಬಿದ್ದೋಗ್ಯವ, ಅವ್ಯಾ ಮುದುಕ ಅಂತೀವ ಅಂತಿರ್ತಾನ. ಅವನ ತಲೆ ಮೇಲಿನ ಮಾಸ್ ಹಾರ್ಲಾರ್ದವ ಅವನಿಗೇನು ಗೊತ್ತದ ಅಂತ ಇವ ಅಂತ. ಅವನಿಗೆ ಇವ ಬೈತಿರ್ತಾನೆ, ಇವನಿಗೆ ಅವ ಬೈತಿರ್ತಾನೆ. ವಯಸ್ಸು ಭೇದ. ಅವನ ಕೈಲೇ ಏನಾಗ್ತದ ಇವ ಅಂತಾನ, ಅವನಿಗೇನು ತಿಳಿತದ, ನನಗೆಲ್ಲ ಗೊತ್ತದ ಇವ. ಹಿಂಗೆ ಒಬ್ರಿಗೊಬ್ರು ಏನೋ ಅಂತಿರ್ತಾರೆ. ಇದು ವಯಸ್ಸಿನ ಭೇದ. ಪಾಂಡಿತ್ಯ ಭೇದ. ಅವ ಶಾಣೆ ಇವ ದಾಡ್ಡ, ಇವೆಲ್ಲ ಪಾಂಡಿತ್ಯ ಭೇದ. ಮತ್ತೆ ಮತ ಭೇದ, ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಶಕ್ತಿ ವಿಶಿಷ್ಟ ಅದ್ವೈತ, ಇವ ಮತಭೇದಗಳಿವೆಲ್ಲ. ಧರ್ಮ ಭೇದ, ಜಾತಿ ಭೇದ, ಮನಿ ಗುರುಗಳ ಭೇದ, ಮನಿ ದೇವರ ಭೇದ. ಎಷ್ಟು ಭೇದಗಳು, ಎಷ್ಟು ಭೇದಗಳು, ಅಬಾಬಾಬಾಬಾ. ಮತ್ತೆ ಅಂತ ಭೇದಗಳು? ದೇಶ ಭೇದ, ಅವ್ರು ಆ ದೇಶದವರು, ಇವರು ಈ ದೇಶದವರು. ಈ ದೇಶದವ್ರಕ್ಕಿಂತ ಖತರ್ನಾಕ್ ಆ ದೇಶದಾಗ ಅದಾರ, ಆ ದೇಶದವ್ರಕ್ಕಿಂತ ಖತರ್ನಾಕ್ ಈ ದೇಶದಾಗನೂ ಅದಾರ. ಅಲ್ಲಿಕ್ಕಿಂತ ಒಳ್ಳೆಯವ್ರು ಇಲ್ಲಿನವ್ರ, ಇಲ್ಲಿಕ್ಕಿಂತ ಒಳ್ಳೆಯವ್ರು ಅಲ್ಲಿನವ್ರ. ಎಲ್ಲ ಕಡೆ ಒಳ್ಳೆಯವ್ರು ಕೆಟ್ಟವ್ರು ಅದಾರ. ಬಹಳ ತಲೆ ಕೆಡ್ಸ್ಕೊಂಡ್ಬಿಟ್ಟು ನಮ್ಮಲ್ಲಿ ಬಹಳ ಚಲೋ ಮಂದಿ ಅದಾರ, ಬೇರೆ ಕಡೆ ಬಹಳ ಕೆಟ್ಟದಾರ ತಿಳ್ಕೊಂಡ್ಯಾರ. ಎಲ್ಲರ್ಕಿಂತ ಕೆಟ್ಟವರು ನಮ್ಮಲ್ಲಿನೂ ಅದಾರ, ಎಲ್ಲರ್ಕಿಂತ ಒಳ್ಳೆಯವರು ನಮ್ಮಲ್ಲಿ ಅದಾರ. ಎಲ್ಲವರು ಎಲ್ಲ ಕಡೆ ಒಳ್ಳೆಯವ್ರು ಕೆಟ್ಟವ್ರು ಇದ್ದೇ ಇರ್ತಾರೆ. ಆಯ್ತು. ಈಗ ದೇಶ ಭೇದ, ಭಾಷಾ ಭೇದ, ಮತ್ತೆ ಓಣಿ ಭೇದ, ಆ ಓಣಿಯವರು ಈ ಓಣಿಯವರು, ಆ ಊರವರು ಈ ಊರವರು. ಎಷ್ಟು ಭೇದಗಳು, ಏನು ಭೇದಾನು ಭೇದ, ಇಷ್ಟೊಂದು ಅದಾವ. ಅದಕ್ಕೆ ಇವೆಲ್ಲ ಬಿಟ್ಟು ಒಂದೇ ಒಂದು ಹೇಳ್ತಾರ, ಮೇಲಿಂದ ಮೇಲೆ ಈ ಪದಗಳನ್ನು ನಾವು ಬಳಸುತ್ತಿರುತ್ತೇವೆ. ಆತ ದಡ್ಡ, ಈತ ಜಾಣ, ಆತ ಶ್ರೇಷ್ಠ ಕುಲ, ಇವ ಕನಿಷ್ಠ ಕುಲ, ಹಿಂಗೆಲ್ಲ ಮಾತಾಡ್ತಿರ್ತೀವಿ. ಇವೆಲ್ಲ ಬೇಡ. ಮಹಾಲಿಂಗರಂಗರ ಅನುಭವ ಈ ಗ್ರಂಥ ಬರೆದಾತ ನಾನು ಆ ಮಾತು ಒಪ್ಪುತ್ತೇನೆ ಎನ್ನುತ್ತಾನೆ. ಹೌದೌದು, ಹಿಂಗೆಲ್ಲ ಅಂತೀವಿ ಖರೆ ಅಂತ. ಆದರೆ ನನ್ನ ಅರ್ಥ ಈ ಪದಗಳಿಗೆ ಬೇರೆ ಇದೆ. ಹೀನ ಕುಲದವರು ಅಂದ್ರೆ ಯಾರಿಗೆ ಅನ್ನಬೇಕು ಅಂತಂದ್ರೆ, ಸಾಮಾನ್ಯದವರನ್ನು ಕೇಳಿದ್ರೆ, ಯಾರಿಗಾರ ಕೇಳಿದ್ರೆ ಹೀನ ಕುಲದವ್ರು ಅಂತಂದ್ರ ಅಂತ ಜಾತಿಯವರು ಇಂಥ ಜಾತಿಯವರಿಗೆ ಹೀನ ಕುಲ ಅನ್ಬೇಕಂತ ಹೇಳದಲ್ರಿ. ಮತ್ತಿನ್ನೇನು ಹೀನ ಕುಲ, ಮತ್ ನಾವೀಗೊಂದು ಹೊಸದ್ ಮಾಡೋದಿರ್ತದೇನು ಅಂತಂದ್ರ, ಈ ಒಂದು ಮೇಲು ಕೀಳು ಕುಲ, ಸ್ಪೃಶ್ಯ ಅಸ್ಪೃಶ್ಯತೆ ಏನದಂದ್ರ ಇದೆಲ್ಲ ಎಲ್ಲದ? ವ್ಯಾವಹಾರಿಕ ಬದುಕಿನಾಗದ. ಇದು ವ್ಯಾವಹಾರಿಕ ಬದುಕಿಂದ ಇದೆಲ್ಲ. ಪಾರಮಾರ್ಥಿಕವಾಗಿ ಈ ಬದುಕು ಈ ರೀತಿ ಜೇಲು ಕೀಳು ಏನದ ಅದು ಪಾರಮಾರ್ಥಿಕವಾಗಿ ಇವು ಸಂಬಂಧ ಇಲ್ಲವು. ಯಾವ ಜಾತಿಯವರಿದ್ರೇನು, ಯಾವ ಧರ್ಮದವರಿದ್ರೇನು, ಆತ್ಮಜ್ಞಾನ ಇಲ್ಲ ಅಂತಂದ್ರೆ ಅವರೆಲ್ಲ ವೇಸ್ಟ್ ನನ್ನ ಮಕ್ಕಳೇ, ಅವರೆಲ್ಲ ಕೆಲ್ಸಕ್ಕೆ ಬರ್ಲಾರ್ದವ್ರು. ವ್ಯಾವಹಾರಿಕ ಬದುಕು ಪ್ರಾಣಿಗಳಿಗತ್ಲೆ ಬದುಕು ಮಾಡಿ ಹೋಗೋರಷ್ಟೇ. ಅದಕ್ಕೆ ಅವ್ರು ಏನ್ ಹೇಳ್ತಾರ, ಸತ್ಯವಾದ ಸಂಗತಿ ನಿನಗೆ ಹೇಳುತ್ತೇನೆ ಕೇಳು, ಕುಲ ಗೋತ್ರವನ್ನೇ ಹಿಡಿದುಕೊಂಡೇ ಹೇಳುತ್ತೇನೆ. ನಿನ್ನ ಕುಲ ಗೋತ್ರ ಹಿಡ್ಕೊಂಡೇ ಹೇಳ್ತೀನಿ, ಅದನ್ನು ಬಿಟ್ಟು ಹೇಳುವುದಿಲ್ಲ. ಜ್ಞಾನದ ಅಭ್ಯಾಸವನ್ನು ಮಾಡದ ಮಾನವನೇ ತಿಳಿ ಹೀನ ಕುಲದವ, ತಾನೇ ಬ್ರಹ್ಮವೆಂದು ತಿಳಿಯದ ನರನೇ ಪಾಮರನು. ಹೀನ ಕುಲದವರು ಅಂತ ಯಾರಿಗೆ ಅನ್ನಬೇಕು ಅಂದ್ರೆ, ಜ್ಞಾನದ ಅಭ್ಯಾಸವನ್ನು ಮಾಡಲಾರದವನು ಅವನೇ ಹೀನ ಕುಲದವನು. ಏನು ಜ್ಞಾನ? ನಿಮಗಿಂತ ಹೆಚ್ಚು ತಿಳಿದವರು ಏನರೇ ಹೇಳಿದ್ರ ವಿನಯದಿಂದ ಹೌದ್ರಿ
ಇಲ್ಲಿ ತನಕ ನಾನು ಇದೇ ಸತ್ಯ ಅಂತ ತಿಳ್ಕೊಂಡಿದ್ದೆ. ಈಗ ನೀವು ಹೇಳಿದ ಮೇಲೆ ನನಗ ಹೆಚ್ಚಿನ ಒಂದು ಅನುಕೂಲ ಆಯ್ತು. ನೀವು ಕೊಟ್ಟ ಜ್ಞಾನ ನನಗ ಬಹಳ ಬೆಳಕು ಮಾಡ್ತು ಬದುಕಿಗೆ ಅಂತೇಳಿ ಆ ಜ್ಞಾನವನ್ನು ಅರಿಯುವವನು ಜ್ಞಾನದ ಅಭ್ಯಾಸ ಮಾಡ್ದವ. ಜ್ಞಾನದ ಅಭ್ಯಾಸ ಮಾಡ್ದವನು ಹಿಂಗಿರ್ತವ. ಮಾಡವ ಇಲ್ರಿ ನಾವು ಯಾವ ಕಾಲದಾಗ ಹಿಡಿದು ಹಿಂಗೆ ಮಾಡ್ಕೊತ ಬಂದೀವಿ, ಹಿಂಗೆ ಅನ್ಕೊತ ಬಂದೀವಿ, ನಮ್ಮ ವಿಚಾರಗಳು ಹಿಂಗೆ ಅದಾವ್ರಿ, ನೀವೇನು ಈಗ ಬಂದು ಹಿಂಗೆ ಹೇಳ್ತೀರಿ ಅಂತೇಳಿ ಅವನು ಕಾಲಕ್ಕೆ ತಕ್ಕಂತೆ ಮಾಡಿಫೈ ಆಗಲ್ಲ. ಸತ್ಯಕ್ಕೆ ತಕ್ಕಂತೆ ಮಾಡಿಫೈ ಆಗ್ಬೇಕವ. ಸತ್ಯದ ವಿಚಾರಗಳು ಹೇಳಿದಾಗ ಕೇಳ್ಕೋಬೇಕು, ಅದನ್ನ ಅವನು ಅರ್ಥ ಮಾಡ್ಕೋಬೇಕು, ಅದನ್ನ ತನ್ನ ನಡೆ ನುಡಿ ಒಳಗೆ ಅಳವಡಿಸ್ಕೋಬೇಕು. ಈ ರೀತಿ ಜ್ಞಾನಾಚಾರ ಯಾವನು ಇರ್ತದಲ್ಲ ಅವನು ಶ್ರೇಷ್ಠ ಕುಲ. ಆ ಜ್ಞಾನಕ್ಕೆ ಮಹತ್ವ ಕೊಡ್ಲಾರ್ದೆ ತನ್ನ ಜೀವನನೇ ಕರೆಕ್ಟು ಮತ್ತು ತಾನು ತಿಳಿದಿದ್ದೇ ಬ್ರಹ್ಮಜ್ಞಾನ ಅಂತ ಯಾವನರೇ ಹಾಗೆ ನಡ್ಕೊತಿದ್ನು ಅಂತಂದ್ರೆ ಅವನು ಹೀನ ಕುಲದವನು. ಇಲ್ಲಿ ನಮ್ಮ ರಾಯಚೂರಾಗ ಒಂದು ಪದ್ಧತಿ ಅದ ರೀ. ಎಲ್ಲ ಊರಾಗ ಗಾಡಿಗಳಿಗೆ ಸೀದಾ ಉದ್ದಿಡ್ತಾರೆ ಬಜಾರ್ದಾಗ. ಇಲ್ಲಿ ಒಂದು ಏನಿರ್ತಾರಂದ್ರ ಅಡ್ಡಿಡ್ತಾರ. 4-5 ಗಾಡಿ ನಿಂದಿರ್ಸ್ಬೋದು ಅವನ್ ಇಡೋ ಜಾಗದಾಗ. ಅವನೊಂದು ಗಾಡಿ ಹಿಂಗ ಅಡ್ಡ ಇಟ್ಬಿಟ್ನಂತಂದ್ರ ಆ ಜಾಗದಾಗ 4-5 ಮಂದಿ ಹಿಂಗ ಸೀದಾ ಇಡ್ಬೋದು. ಆದ್ರೆ ಅವ ಹಂಗ ಮಾಡಂಗಿಲ್ಲ. ಅವ ಸೀದಾ ಬರ್ತಾನ, ಅಡ್ಡಿಡ್ತಾನ, ಅಡ್ಡಿಟ್ಟು ಹೋಗ್ಬಿಡ್ತಾನೆ. ಯಾವ್ದಾರ ಅಂಗಡಿಗೆ ಎಲ್ಲ ಬಜಾರ್ಗೆ ಹೋಗ್ಬಿಡ್ತಾನ. ಆಯ್ತು, ಜಾಗ ಸಾಲಾರ್ದು ಒದ್ದಾಡ್ತಿರ್ತಾರ ಮಂದಿ. ಇವ ಒಬ್ಬ ಅಡ್ಡನಾಡಿ ಹುಟ್ಟಿದವ ಅಡ್ಡಿಟ್ಟು ಬಿಡ್ತಾನೆ. ಏನ್ ಮಾಡ್ಬೇಕು? ನಾವು ಏನಾರ ಪ್ರಯತ್ನ ಮಾಡಿ ಅವ ಕೈ ಸಿಕ್ಕನಂತಂದ್ರ ಹಿಂಗಿಟ್ರ ನೀ ಗಾಡಿ ಇಡುವ ಒಂದು ಪದ್ಧತಿ ಸರಿಗಿಲ್ಲ, ನೀನು ಸೀದಾ ಇಡಬೇಕು. ಇಟ್ರೆ ಇನ್ನ 4 ಮಂದಿ ಅದರ ಪಕ್ಕದಲ್ಲಿ ಇಡ್ಲಕ್ ಬರ್ತದ. ನೀವೊಬ್ಬ ಹಿಂಗ ಅಡ್ಡಿಟ್ಟು ಆದ್ರೆ ಹೆಂಗಪ್ಪ ಅಂತ ಕೇಳಿದ್ರೆ ಅಲ್ಲಿ ಅವ ಇಟ್ಟನಲ್ಲ ಅವನಿಗೆ ಹೇಳೋಗು, ಇಲ್ಲಿ ಇವ ಇಟ್ಟನಲ್ಲ ಇವನಿಗೆ ಹೇಳೋಗು, ನನಗೆ ಯಾಕೆ ಹೇಳ್ತಿ ಹಿಂಗಂದನಂತಂದ್ರ ಇವನಿಗೆ ಯಾವ ಕುಲ ಅನ್ಬೇಕು? ಹೀನ ಕುಲದವನು ಅನ್ಬೇಕು. ಬರೇ ಆತ್ಮಜ್ಞಾನ ಒಂದೇ ತಿಳ್ಕೊಬೇಕಂತಲ್ಲ, ಯಾವುದೇ ಜೀವನದಾಗ ಯಾವುದೇ ರಂಗದೊಳಗ ಏನೇ ನಮಗೆ ತಿಳಿಲಾರ್ದು ನಮಗೆ ತಿಳಿದಿದ್ದಕ್ಕಿಂತ ಹೆಚ್ಚಿನ ಯಾರು ಹೇಳೋರಿದ್ರು ಅಂತಂದ್ರ ಅದನ್ನ ತಿಳ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ವಿನಯದಿಂದ ಅದಕ್ಕೆ ಕೇಳ್ಕೊಂಡು ಅದನ್ನ ಒಪ್ಕೊಳ್ಳೋಂಥದಕ್ಕ ಶ್ರೇಷ್ಠ ಕುಲ ಅಂತಾರೆ. ಅದಕ್ಕೆ ನಾವೇನಂತೀವಿ? ಹೌದಪ್ಪ 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 ನೀ ಹೇಳೋದು ಕರೆಕ್ಟ್ ಅದಪ್ಪ, ನೀ ಏನಾರ ಹೇಳಿದ್ರೆ ತಿಳ್ಕೋತಿದಿ ಅಂತ ಅನ್ಕೊಂಡು ನಿನಗೆ ಹೇಳಿದೆ, ನೀ ತಿಳ್ಕೊಳ್ಳೋ ಅಲ್ಲ ಅಂತ ಗೊತ್ತಾಯ್ತಪ್ಪ, ನಿನಗೆ ಹೇಳಿದ್ದು ನಮ್ದು ತಪ್ಪಾಗ್ಯದಪ್ಪ ಅಂಥೇಳಿ ಮುಂದೋಗ್ಬಿಡ್ಬೇಕಷ್ಟೆ. ಹೆಂಗಿರ್ತದ? ಹೀನ ಕುಲದವ್ರ ಸಂಗಟ ಗುದ್ದಾಡ್ಬೇಕಾ? ಕೆಸರಿನಾಗ ರಾಡಿ ಸಿಗಿಡಿಸೋದು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಒಟ್ಟು 4 ಐಟಮ್ ಹೇಳ್ಯಾರ ಅವ್ರು. ಏನು? ಹೋರಿ ಓಡ್ಕೋತ್ ಬರೋ ಟೈಮ್ನಾಗ ಹೋರಿ ಓಡ್ಕೋತ್ 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 ಬರ್ತಿರ್ತದ ರೋಡ್ ಮೇಲೆ. ಅದಕ್ಕೆ ಹೋಗಿ ನೀ ಎದರಾಲಕ್ ಹೋಗ್ಬೇಡ, ಎದರಾದೆ ಅಂದ್ರೆ ನಿನ್ನ ಇರೋದು ತುಳಿದು ಹೋಗ್ತದ. ಇನ್ನೊಬ್ಬ ಕುಡುಕ, ಕುಡಿದು ನಿಷೇಧಾಗಿದ್ದವ ನಿಮಗೆ ಎದರಾದ, ಇವ ಏನು ಕುಡಿದು ನನಗೆ ನಿಷೇಧಾಗಿ ಎದರ್ ಬಂದು ಡಿಕ್ಕಿ ಹೊಡಿತಾನ ತಿಳ್ಕ ಅವನಿಗೆ ಏನಾರೇ ಯಾಕಲ್ಲೋ ಅಂದ್ಬಿಟ್ರಿ ಅಂದ್ರೆ ನಿಮ್ಮದು 14 ಜನ್ಮದ ಕರ್ಮ ತೊಳೆದ್ಬಿಡ್ತಾನ. ಏನು ಮಾಡಕ್ಕಾಗಲ್ಲ ನೀವು. ಹಿಂಗ ಒಟ್ಟು 4 ಐಟಮ್ಗಳು ಹೇಳ್ಯಾರ. ಅಂತವ್ ಏನಾರ ಬಂದ್ ಹೊತ್ನಾಗ ಏನ್ ಮಾಡ್ಬೇಕು? ಸೈಡಿಗೆ ಸರಿಬೇಕು. ಅದಕ್ಕ ಈ ಹೀನ ಕುಲ ಅಂದ್ರ ಜ್ಞಾನದ ಅಭ್ಯಾಸವನ್ನು ಮಾಡಲಾರದ ಮನುಷ್ಯನೇ ಹೀನ ಕುಲ. ಏನಾರ ಹೇಳಿದ್ರೆ ತಿಳ್ಕೊತಾನನ್ನೋದಕ್ಕ ಶ್ರೇಷ್ಠ ಕುಲ. ಎಂತ ಹೀನ ಕುಲ? ಡಾಕ್ಟರ್ ರಾಧಾಕೃಷ್ಣನ್ ಅಂತ ಬರ್ತಾರೆ. ಡಾಕ್ಟರ್ ರಾಧಾಕೃಷ್ಣನ್ ರಾಷ್ಟ್ರಪತಿ, ಪ್ರಾಥಮಿಕ ಶಾಲಾ ಶಿಕ್ಷಕರು.
ಪ್ರಾಥಮಿಕ ಶಾಲಾ ಶಿಕ್ಷಕರು ಹೋಗಿ ರಾಷ್ಟ್ರಪತಿ ಆಗಿಬಿಟ್ಟಿರ್ತಾರೆ. ಚಾಯ್ ಮಾರೋರು ಪ್ರಧಾನಮಂತ್ರಿ ಆಗ್ಯಾರ ಅಂತಾರಲ್ಲ, ಹಂಗ ಅವರು ರಾಷ್ಟ್ರಪತಿ ಆಗಿಬಿಟ್ಟಿರ್ತಾರೆ. ರಾಷ್ಟ್ರಪತಿ ಆದಾಗ ಅವ್ರು ಒಂದ್ ಕಡೆ ಬರ್ಕೋತಾರ ತಮ್ಮ ಅನುಭವ ಏನಪ್ಪ. ಹಳ್ಳ್ಯಾಗ ಆಗಿನ ಕಾಲದೊಳಗ ಸರ್ಕಾರಿ ಶಾಲೆಗಳ ಕಟ್ಟಡದ ಬಹಳ ಕಷ್ಟ ಇತ್ತು. ಊರ ಗೌಡ್ರು ಕೃಪೆಯಿಂದ ಒಂದಿಷ್ಟು ಜಾಗ ಕೊಟ್ರೆ ಆ ಜಾಗದಾಗ ಗೌರ್ಮೆಂಟ್ನವರು ಮತ್ತು ಊರ್ ಮಂದಿ ಎಲ್ಲರೂ ಕೂಡಿ ದುಡ್ಡು ಹಾಕಿ ಶಾಲೆ ಕಟ್ಟಿಸಿ ಎಲ್ಲರೂ ಅನುಕೂಲ ಮಾಡಿಕೊಂಡು ಶಿಕ್ಷಣದ ವ್ಯವಸ್ಥೆ ಮಾಡ್ಕೊತಿದ್ರು. ಆ ಊರಾಗ ಒಂದು ಹುಡುಗಗ ಎಷ್ಟು ಸಾರಿ ಓದ್ಕೊಂಬ ಬರ್ಕೊಂಬ ತರ ಇವ್ರು ಹೇಳ್ತಾರ. ರಾಧಾಕೃಷ್ಣನು ಅವ ಓದಲಿಲ್ಲ, ಬರೀಲಿಲ್ಲ, ಏನು ಮಾಡ್ಲಿಲ್ಲ, ಹಂಗೆ ಬರ್ಲಕತ್ತವ. ಹಂಗೆ ಬರ್ಲಕತ್ರ ಏನ್ ಮಾಡ್ಬೇಕು? ಬೈದ್ ಹೇಳಿದ್ರು ಕೇಳಲಿಲ್ಲ, ತಿಳಿಸಿ ಹೇಳಿದ್ರು ಕೇಳಲಿಲ್ಲ. ಮತ್ತೇನ್ ಮಾಡ್ಬೇಕು? ರಾಧಾಕೃಷ್ಣನ್ನು ಏನ್ ಮಾಡಿದ್ರು ಕಡೆಗೆ? ಏನ್ ಮಾಡಿದ್ರು ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ತಾರ್ರಿ ಮಾಸ್ತರು? ಡೇಟ್ ಬಿಗಿತಾರ, ಬಡಿತಾರ. ಡೇಟ್ ಬಡದ್ರ ಅವನಿಗೆ. ಬಡದ ಕೂಡ್ಲೇನೆ ಭಯಂಕರ ಸಿಟ್ಟು ಬಂದ್ಬಿಡ್ತಾ ಹುಡುಗ ಬಾಲಕ. ನಮ್ಮ ಅಜ್ಜ ಕರ್ಕೊಂಡ್ ಬರ್ತೀನಿ, ನೋಡು ನೀನ್ ಏನ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ ಅವನ್ ನೋಟ್ಬುಕ್ ಎಲ್ಲ ರಾಧಾಕೃಷ್ಣನ್ ಅವ್ರ ಮಕ್ಕಕ್ಕೆ ಒಗದು ಹೋಗ್ಬಿಟ್ಟ. ಹೋದ ಮನೆಗೆ ಹೋದ, ಮನ್ಯಾಗ ಕಂಪ್ಲೇಂಟ್ ಮಾಡಿಬಿಟ್ಟ. ಮನೆಯವ್ರು ಏನ್ ತಿಳ್ಕೊಳ ನಿನಗೆ ಬರೋದ್ನ ಅದೇ ಹಂಗ್ ಬಿಡ್ತಾನ. ಮನ್ಯಾಗನು ಅವರೆಲ್ಲ ಹೀನ ಕುಲದವರೇ ಇದ್ರು. ಹಿಂದಿನ ಯಾವುದೋ ಜನ್ಮದ ಪುಣ್ಯಕ್ಕ ಆಸ್ತಿ ಪಾಸ್ತಿ ಇತ್ತು, ತಮ್ಮದೊಂದು ಹೆಸರು ಹಾಕ್ತೀವಿ ಅಂತೇಳಿ ದೊಡ್ಡ ಪ್ರತಿಷ್ಠೆ ಸಲುವಾಗಿ ಒಂದಿಟ್ಟು ಸಾಲಿ ಕಟ್ಟಿಸ್ಲಾಗ ಜಾಗ ಕೊಟ್ಟಿದ್ರು. ಆ ಸಾಲಿಗೊಂದು ಕಮಿಟಿ ಮಾಡಿದ್ರು, ಅದಕ್ಕೆ ಅವ್ರ ಚೇರ್ಮನ್ ಇದ್ರು. ಹಿಂಗಾಗಿ ಎಷ್ಟು ಸಾಲಿ ಒಳಗ ಇವು ಬೆಟರ್ಮೆಂಟ್ ಕಮಿಟಿ ಅಂತೇಳಿ ಊರನವರಿಗೆ ಮಾಡ್ಯಾರಲ್ಲ, ಅವರೆಲ್ಲರೂ ಸಾಲಿ ಮಾಸ್ತರ್ಗಳಿಗೆ ಇಷ್ಟು ಜೀವ ತಿಂತಾರ. ಸರ್ಕಾರಲಿತ್ತು ಬಂದು ಫಂಡನ್ನ ಎಲ್ಲ ತಾವೇ ತಿನ್ಬೇಕು. ಶಾಲೆ ಹುಡುಗರಿಗೆ ಬೂಟ, ಡ್ರೆಸ್ ಏನೇನೋ ಕೊಡಿಸ್ಲಕ್ ಫಂಡ್ ಬರ್ತಿರ್ತದೆ. ಹೆಡ್ ಮಾಸ್ತರ್ ಇವತ್ತಿಂದ ಎಷ್ಟೋ ಹೆಡ್ ಮಾಸ್ಟರ್ಗಳು ಊರ್ನ ಹಾಕೊಂಡು ಹೋಗಂಗ ಆಗ್ಲಕ್ಕ ಅಷ್ಟು ತ್ರಾಸ ಕೊಡ್ತಾರ. ಯಾಕಂದ್ರೆ ಹೀನ ಕುಲದವ್ರು ಅವ್ರಿಗೆ ಯಾವ ಉದ್ದೇಶಕ್ಕೆ ಆ ದುಡ್ಡು ಸ್ಯಾಂಕ್ಷನ್ ಮಾಡ್ಯಾರ ಅದನ್ನ ಸರಿಯಾಗಿ ಆ ಮಕ್ಕಳಿಗೆ ಬಳಕೆ ಮಾಡಿ ಅದನ್ನು ಸಾರ್ಥಕ ಮಾಡ್ಕೋಬೇಕನ್ನೋದು ಬಿಟ್ಟು ತಾವ ರೊಕ್ಕ ತಿನ್ಬೇಕು. ಭ್ರಷ್ಟರು, ಬರೇ ಭ್ರಷ್ಟಾಚಾರ ಮಾಡ್ಬೇಕಂತ ಹೇಳ್ತಾರೆ ಹೀನ ಮಂದಿ. ಯಾಕಂದ್ರೆ ಒಳ್ಳೇದವ್ರಿಗೆ ಗೊತ್ತಿಲ್ಲೇನು, ಎಲ್ಲ ಗೊತ್ತದ, ಆದರೆ ಅಭ್ಯಾಸ ಇಲ್ಲ. ಯಾರಿಗೆ ಒಳ್ಳೇದು ಗೊತ್ತಿಲ್ರಿ ಇಲ್ಲಿ ತನಕ? A to Z ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತದ ಇಲ್ಲ? ಏನ್ ಗೊತ್ತಿಲ್ಲದಕ್ಕೆ ಮಾಡ್ತಾರ? ಎಲ್ಲರಿಗೂ ಗೊತ್ತದ. ಅಲ್ಲಿ ಏನ್ ಬರ್ದಾರ ಗೊತ್ತದ? ಜ್ಞಾನದ ಅಭ್ಯಾಸವನ್ನು ಮಾಡದ. ಜ್ಞಾನ ಗೊತ್ತಿಲ್ಲದ ಅಲ್ಲ, ಜ್ಞಾನ ಗೊತ್ತದ. ಎಲ್ಲರಿಗೆ ಗೊತ್ತಿದ್ರೂ ಸಹಿತ ಅದನ್ನು ಅಭ್ಯಾಸದಾಗ ತರಬೇಕಲ್ಲ, ನಡೆ ನುಡಿ ಒಳಗೆ ಅದು ಪ್ರಾಕ್ಟೀಸ್ನಾಗ ತರಬೇಕಲ್ಲ. ಆ ಅಭ್ಯಾಸವನ್ನು ಮಾಡದ ಮಾನವನೇ ಹೀನ ಕುಲದವನೆಂದು ತಿಳಿ. ಎಲ್ಲರಿಗೂ ಗೊತ್ತದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತ ಗೊತ್ತದ. ಗೊತ್ತಿದ್ರೂ ಸಹಿತ ಏನ್ ಮಾಡ್ಲಕತ್ತಾರ? ಕೆಟ್ಟದೇ ಮಾಡ್ಲಕತ್ತಾರಲ್ಲ, ಭ್ರಷ್ಟಾಚಾರನೇ ಮಾಡ್ಲಕತ್ತಾರಲ್ಲ, ಅವರೇ ಹೀನ ಕುಲದವರು. ಹೀನ ಕುಲದವರೆಂಬುದು ನನಗೆ ಗೊತ್ತಿದೆ. ಅವರು ಯಾರು ಅಂದರೆ ಜ್ಞಾನದ ಅಭ್ಯಾಸ ಯಾರು ಮಾಡುವುದಿಲ್ಲವೋ ಅವರಂತ ಹೀನ ಕುಲದವರು ಈ ಪ್ರಪಂಚದಲ್ಲಿಯೇ ಇಲ್ಲ. ಜ್ಞಾನ ಗೊತ್ತಿಲ್ಲದ ಅಜ್ಞಾನಿಗಳು ಹೀನ ಕುಲದವರಲ್ಲ. ಜ್ಞಾನದ ಅಭ್ಯಾಸ ಮಾಡಲಾರ್ದವರು, ಅಭ್ಯಾಸ ಮಾಡೋದಂದ್ರೆ ಪ್ರಾಕ್ಟೀಸ್ ಮಾಡೋದು, ನಡೆ ನುಡಿಗಳಲ್ಲಿ ಆ ಜ್ಞಾನವನ್ನ ಪ್ರಕಟ ಮಾಡೋದು. ಅದಕ್ಕೆ ನೋಡು, ನಾವು ತಿಳಿದುಕೊಂಡ ಹೀನ ಕುಲ ಯಾವುದು? ಜ್ಞಾನಿಗಳು ಹೇಳುವ ಹೀನ ಕುಲ ಯಾವುದು? ಆತ್ಮ ಅನಾತ್ಮ ವಿವೇಕ ಯಾರಲ್ಲಿ ಇಲ್ಲ
ಅವರಲ್ಲಿಯೇ ಹೀನ ಕುಲ ಅಂತ ತಿಳಿ. ಅವರು ಎಷ್ಟೇ ಮೇಲ್ಮಟ್ಟದ ಕುಲದವರಿದ್ದರೂ ಸಹಿತ ಅವರು ಕೀಳು ಕುಲದವರೇ. ಅವ ಬ್ರಾಹ್ಮಣನೇ ಆಗಿರಬಹುದು, ಅವನೊಳಗ ಬ್ರಹ್ಮಜ್ಞಾನ ಇರಲಿಲ್ಲ ಅಂತಂದ್ರ ಅವನು ಶೂದ್ರನೇ. ತಿಳ್ಕೊಂಡ್ಬಿಡ್ಬೇಕು, ಬ್ರಹ್ಮಜ್ಞಾನ ಇಲ್ಲದ ಬ್ರಾಹ್ಮಣ ಶೂದ್ರನೇ ಅಷ್ಟೇ. ಆತ್ಮ ಅನಾತ್ಮ ವಿವೇಕ ಯಾರು ಮಾಡುವುದಿಲ್ಲ. ಅವರು ವ್ಯವಹಾರದಲ್ಲಿ ನಾವು ಮೇಲ್ಮಟ್ಟದ ಕುಲದವರೆಂದು ಅಭಿಮಾನ ಪಡುತ್ತಿದ್ದರೂ ಅವರು ತೀರಾ ಕೀಳು ಕುಲದವರೆಂದು ತಿಳಿ. ಹೆಂಗದೆ? ನೀವೆಲ್ಲ ಬ್ರಹ್ಮಜ್ಞಾನ ಗೊತ್ತಿದ್ದವರು, ನೀವು ದೊಡ್ಡ ಜಾತಿಯವರಿಗೆ, ನೀವೇ ಬ್ರಾಹ್ಮಣರು, ನೀವೇ ಬ್ರಹ್ಮರ್ಷಿಗಳು, ನೀವೇ ಮಹಾತ್ಮರು, ನೀವೇ ಸಂತರು, ನೀವೇ ಶರಣರು, ನಿಮ್ಗಿಂತ ಮತ್ತಿನ್ಯಾರಿಲ್ಲ. ಜ್ಞಾನದ ಅಭ್ಯಾಸವನ್ನು ಮಾಡದ ಮಾನವನೇ ತಿಳಿ ಹೀನ ಕುಲದವ. ತಾನೇ ಬ್ರಹ್ಮವೆಂದು ತಿಳಿಯದ ನರನೇ ಪಾರ್ಮರನು. ತಾನು ಬ್ರಹ್ಮ ಅನ್ನೋದು ಬಿಟ್ಟು ಬೇರೆ ಏನೇನೇನೇನೇನೇನೋ ತಿಳ್ಕೊಂಡನಲ್ಲ, ಅವನೇ ಪಾಮರ. ಏನಂತ ತಿಳ್ಕೊಂಡಿವಿ? ನಮ್ಮನ್ನು ನಾವು ಏನಂತ ತಿಳ್ಕೊಂಡಿವಿ? ಗಂಡಸರಂತ ತಿಳ್ಕೊಂಡಿವಿ, ಅಪ್ಪ ಅಂತ ತಿಳ್ಕೊಂಡಿವಿ, ಅಮ್ಮ ಅಂತ ತಿಳ್ಕೊಂಡಿವಿ, ಅಕ್ಕ ಅಂತ ತಿಳ್ಕೊಂಡಿವಿ, ಅಣ್ಣ ಅಂತ ತಿಳ್ಕೊಂಡಿವಿ, ಮತ್ತೇನೇನೋ ತಿಳ್ಕೊಂಡಿವಿ. ಅಧಿಕಾರಿಗಳಂತ ತಿಳ್ಕೊಂಡಿವಿ, ರಾಜಕಾರಣಿಗಳಂತ ತಿಳ್ಕೊಂಡಿವಿ, ಮತ್ತೇನೇನದೀವಿ ಅಂತ ತಿಳ್ಕೊಂಡಿವಿ. ವ್ಯಾಪಾರಿಗಳಂತ ತಿಳ್ಕೊಂಡಿವಿ, ಶ್ರೀಮಂತರಂತ ತಿಳ್ಕೊಂಡಿವಿ. ಏನೇನು ತಿಳ್ಕೊಂಡಿರಿ ಅವು ಎಲ್ಲ ಓಸು ಒಂದು ಲೀಸ್ಟ್ ಮಾಡಿ ಬರೆದ್ಬಿಡ್ರಿ. ನಿಮ್ಮನ್ನ ನೀವು ಅಂತೀರಿ ನೋಡ್ರಿ ಜಗಳಾಡಾಗ. ಏನ್ ತಿಳ್ಕೊಂಡಿದ್ದೀನಿ ನಿನ್ನಟಕ್ಕೆ ನೀ ಏನ್ ತಿಳ್ಕೊಂಡಿದ್ದೀನಿ ಜಗಳಾಡಾಗ ಅಂತಿರ್ತಾರಿಲ್ಲ. ನಿನ್ನಟಕ್ಕೆ ನೀ ಏನ್ ತಿಳ್ಕೊಂಡಿದ್ದೀನಿ? ಗಂಡಸಿದ್ರು ಬಾ ಅಂತ ಏನ್ ಮಾಡ್ಬೇಕು? ನಿನ್ನಟಕ್ಕೆ ನೀ ಏನ್ ತಿಳ್ಕೊಂಡಿದಿ ಅನ್ನೋ ಪ್ರಶ್ನೆಗೆ ಉತ್ತರ ಭಯಂಕರ ತಿಳ್ಕೊಂಡ್ಬಿಟ್ಟಿವಿ ನಾವು. ಅವೆಲ್ಲ ಓಸು ಏನದವ, ಆತ್ಮ ಅನ್ನೋದೊಂದು ಬಿಟ್ಟು ಉಳಿದದ್ದೆಲ್ಲ ತಿಳ್ಕೊಂಡದ್ದೇನದ ಅದೆಲ್ಲ ಪಾಮರತ್ವ. ಅದು ನಾನು ಆತ್ಮ ಅಂತ ತಿಳ್ಕೊಂಡದ್ದು ಒಂದೇ ಪಾಂಡಿತ್ಯ. ನಿಜವಾದ ಪಾಂಡಿತ್ಯ ಅಂತಂದ್ರೆ ಆತ್ಮನೇ ನಾನು ಅಂತ ತಿಳ್ಕೊಂಡದ್ದೇ ಪಾಂಡಿತ್ಯ. ಉಳಿದದ್ದೆಲ್ಲ ಪಾಮರತ್ವ. ತಾನೇ ಬ್ರಹ್ಮವೆಂದು ತಿಳಿಯದ ನರನೇ ಪಾಮರನು. ಜ್ಞಾನದ ಅಭ್ಯಾಸವನ್ನು ಮಾಡದ ಮಾನವನೇ ತಿಳಿ ಹೀನ ಕುಲದವನು. ನಾನು ಬ್ರಹ್ಮನೇ, ನಾನು ಸಚ್ಚಿದಾನಂದ ಸ್ವರೂಪ ಬ್ರಹ್ಮವೇ ಎಂದು ಯಾವನು ತಿಳಿಯುವುದಿಲ್ಲವೋ ಅವನು ಷಟ್ಶಾಸ್ತ್ರಗಳನ್ನು ಓದಿದ ಪಂಡಿತನೇ ಆಗಿದ್ದರೂ ತನ್ನ ಸ್ವರೂಪವನ್ನ ಒಂದು ವೇಳೆ ತಿಳಿಯದಿದ್ದರೆ ಅಂತವನು ಪಾಮರನು, ದಡ್ಡನು. ಇನ್ನೊಬ್ಬವನು ಇಲ್ಲವೇ ಇಲ್ಲ. ಅವನಂತ ದಡ್ಡ ಜಗತ್ನಾಗ ಇನ್ನೊಬ್ಬವ ಇಲ್ಲ. ಸ್ವಾನುಭಾವ ಇಲ್ಲದ ಮನುಷ್ಯನು ತಾನೇ ಧನುಜನು. ಅಸುರ ರಾಕ್ಷಸ ಏನು ರಾಕ್ಷಸ ಇದ್ದಂತೆ ಇದ್ದಾನೋ ಅವನು ಬಹಳ ಕ್ರೂರನಿದ್ದಾನೆ. ದಯೆ ದಾಕ್ಷಿಣ್ಯ ಏನೂ ಇಲ್ಲವೇ ಇಲ್ಲ ನೋಡು. ಅವನಿಗೆ ಅನ್ನುವುದಿಲ್ಲವೇ? ಇರಲಿ, ಅವರು ಅಸುರರು, ಅವರೂ ಹೌದು, ವ್ಯಾವಹಾರಿಕವಾಗಿ ಅವರು ಅಸುರರು. ಆದರೆ ನಮ್ಮ ತತ್ವಕ್ಕನುಸಾರವಾಗಿ ಕೆಲವರು ಅಸುರರು ಇದ್ದಾರೆ. ಅವರು ಎಂಥವರೆಂದರೆ ಸ್ವಾನುಭಾವವಿಲ್ಲದ ಮನುಷ್ಯರು. ಆಧ್ಯಾತ್ಮ ಜ್ಞಾನ ಇಲ್ಲ, ಪ್ರಾಕ್ಟೀಸ್ ಇಲ್ಲ, ಅನುಭವ ಇಲ್ಲ, ಅಂಥವರು ನಮಗೆ ಅಸುರರು. ತನ್ನ ಸ್ವರೂಪ ಆತ್ಮ, ಅವನ ಅನುಭವ ಎಂದರೆ ಆ ಆತ್ಮನೇ ನಾನು ಎಂಬ ತಿಳುವಳಿಕೆ. ಇದುವೇ ಅನುಭವ, ಮತ್ತೊಂದೇನು ಅಲ್ಲ. ಅನುಭವ ಇರಲಾರ್ದವನೇ ಅಸುರ. ಅನುಭವ ಅಂದ್ರೆ ಏನ್ರಿ ಅಂದ್ರೆ ತಾನೇ ಆತ್ಮ ಅಂತ ತಿಳ್ಕೊಂಡದ್ದೇ ಅನುಭವ. ಇದು ಬಿಟ್ರೆ ಮತ್ತೊಂದು ಅನುಭವ ಅಂದ ಕೂಡಲೇ ಮೇಲೆ ಕೆಳಗ ನೋಡ್ಬೇಡ್ರಿ, ಆ ಕಡೆ ಈ ಕಡೆ ನೋಡ್ಬೇಡ್ರಿ. ಅನುಭವ ಅಂದ್ರೆ ಏನ್ ಅನುಭವ ಅಂತ ಅನ್ಬೇಡ್ರಿ. ನಾನು ಈ ದೇಹಾದಿಗಳು ಅಲ್ಲ, ಇವುಗಳಿಂದ ಬೇರೆಯಾಗಿದ್ದಂತಹ ನಿರಾಕಾರ, ನಿಷ್ಕ್ರಿಯ, ನಿರ್ವಿಕಲ್ಪ ಇದ್ದಂತ ಒಂದು ಸ್ಥಿತಿ ಇದೆ.
ಆ ಸ್ಥಿತಿಯೇ ನಾನು, ಅದೇ ಆತ್ಮ. ಅಯಾಮಾತ್ಮ ಬ್ರಹ್ಮ, ಇದು ಮಹಾವಾಕ್ಯ. ಇದನ್ನು ಯಾವನು ಅನುಭವದಿಂದ ತಿಳಿದಿಲ್ಲವೋ ಅವನಿಗೆ ಮಾತ್ರ ರಾಕ್ಷಸ ಅಂತ ಅನ್ನಬೇಕು, ಕೀಳು ಕುಲದವ ಅನ್ನಬೇಕು, ರಾಕ್ಷಸ ಅನ್ನಬೇಕು, ಅಸುರ ಅನ್ನಬೇಕು. ಅಸೂನ್ ಅಂದರೆ ಕೇವಲ ಪ್ರಾಣಧಾರಣೆ ಮಾಡಿಕೊಂಡು ಇರಲಿಕ್ಕೆ. ಹಸು ಅಂದ್ರೆ ಪ್ರಾಣ, ಮತ್ತೇನಿಲ್ಲ. ಹಸು ಅಂದ್ರೆ ಪ್ರಾಣ, ರ ಅಂದ್ರೆ ಆ ಪ್ರಾಣದ ಒಂದು ರಕ್ಷಣೆಯಲ್ಲಿಯೇ ರಮಿಸಿದವ. ತನ್ನ ಪ್ರಾಣ ಉಳಿಸ್ಕೊಳ್ಳಕ್ಕ, ಪ್ರಾಣ ಬೆಳೆಸ್ಕೊಳ್ಳಕ್ಕ ಯಾವನಿರ್ತಾನೆ ಅವನು ಹಸುರ. ಅದಕ್ಕೆ ತಾನೊಂದು ಬದುಕಿಕೊಂಡು ಇದ್ದರೆ ಸಾಕು, ಜಗತ್ತು ಹಾಳಾಗಿ ಹೋಗಲಿ ಅನ್ನುವಂತ ಒಂದು ಸ್ವಾರ್ಥ. ಇತರರಿಗೆ ಎಷ್ಟೇ ದುಃಖವಾದರೂ ಚಿಂತೆ ಇಲ್ಲ, ತಾನು ಆರಾಮದಿಂದ ಇರಬೇಕು ಅನ್ನುವವರು ಎಲ್ಲರೂ ರಾಕ್ಷಸ ಕುಲದವರೇ. ಗುರುಪಾದಾಬ್ಜ ಧ್ಯಾನ, ಗುರುಪಾದದ ಧ್ಯಾನ, ನಿಷ್ಠೆ ಇವೇನು ಇಲ್ಲ ಅಂದ್ರೆ ಭಕ್ತಿ ಇಲ್ಲದ ಮರ್ತ್ಯನವ ವ್ಯರ್ಥ. ಸದ್ಗುರುನಾಥನ ಚರಣಾರವಿಂದಗಳಲ್ಲಿ ಅನನ್ಯ ಭಕ್ತಿ, ಸದಾ ಆತನ ಬೋಧನೆ, ಚಿಂತನೆ ಇವುಗಳನ್ನು ಯಾವಾತನು ಮಾಡುವುದೇ ಇಲ್ಲವೋ, ಕಿವಿಗೆ ಹಾಕಿಕೊಳ್ಳುವುದೇ ಇಲ್ಲವೋ ನೋಡು, ಅಂತ ಮರ್ತ್ಯ ಅಂದರೆ ಮನುಷ್ಯ, ಅವನು ವ್ಯರ್ಥ ಮನುಷ್ಯ ಅಂತ ತಿಳ್ಕೊ. ಅವನು ಈ ಜಗತ್ತಿನೊಳಗೆ ಹುಟ್ಟಿದ್ದು ವ್ಯರ್ಥ. ಹೇಳ್ತಿರ್ತೀನಿ ನೋಡ್ರಿ, ಅವ ಹುಟ್ಟಿದ್ದು ವ್ಯರ್ಥ, ಅವ ಕುಡಿದು ನೀರು ವ್ಯರ್ಥ, ಅವ ತಿನ್ನ ಕೂಳು ವ್ಯರ್ಥ, ಅವ ಬದುಕ ಭೂಮಿ ವ್ಯರ್ಥ, ಎಲ್ಲಾನು ವ್ಯರ್ಥನೇ. ಅವನ ಜೀವನನೇ ವ್ಯರ್ಥ. ಭೂಮಿಗೆ ಭಾರ ಅವನು. ಅದಕ್ಕೆ ಏನು ಪುರುಷಾರ್ಥ ಸಾಧಿಸಿದ್ದಾನೆ ಅವನು, ಹುಟ್ಟಿದ ಮೇಲೆ ಅವನು ಏನನ್ನು ಮಾಡಿದನು, ಒಬ್ಬನು ಹೀಗೆ ಅನ್ನುತ್ತಾನೆ. ಇಂಥವುಗಳನ್ನ ಕೇಳಿರ್ಬೇಕು. ಅವ ಹುಟ್ಟಿ ಏನ್ ಸಾಧನೆ ಮಾಡ್ಯಾನಪ್ಪ, ಏನಿಲ್ಲ ಅಂತಿರ್ತಾನೆ ನೋಡಿ. ಇಂಥವೆಲ್ಲ ಕೇಳಿರ್ಬೇಕು. ಅಂದರೆ ನಮ್ಮ ಜೀವನ ಅಂತ ಏನು ನಡೆದಿದೆ, ಹುಟ್ಟಿದಂದಿನಿಂದ ಸಾಯುವವರೆಗೆ ನಮಗೆ ಏನೇನು ಅನುಭವ ಬರುತ್ತದೆ ಅಲ್ಲ, ಪ್ರಪಂಚದ ಸುಖವಾಗಲಿ ದುಃಖವಾಗಲಿ ಬಂದೇ ಬರುತ್ತದೆ, ಬೇಡವೆಂದರೂ ಬರುತ್ತದೆ. ಅದರಲ್ಲೇನು ಇದೆ ಹೆಚ್ಚಿನದು. ಆದರೆ ಜೀವಿತದಲ್ಲಿ ಸಫಲ ಜೀವಿತ, ನಿಷ್ಫಲ ಜೀವಿತ ಅಂತ ಎರಡು ಬರ್ತಾವ. ಸಫಲ ಜೀವನ, ನಿಷ್ಫಲ ಜೀವನ. ಇವತ್ತಿನ ಪಾಠದ ತಾತ್ಪರ್ಯ ಏನಂತಂದ್ರ, ಉತ್ತಮ ಕುಲ ಅಥವಾ ಜಾತಿ ಕೀಳು ಕುಲ. ಉತ್ತಮ ಕುಲ, ಕೀಳು ಕುಲದವರು ಅಂದ್ರೆ ಯಾರು ಅಂತ ಇವತ್ತು ಹೇಳಿದ್ರು. ಉತ್ತಮ ಕುಲದವ್ರು ಯಾರು, ಕೀಳು ಕುಲ ಯಾರು, ಇಷ್ಟು ತಿಳಿದ ಮೇಲೆ ಮುಂದೇನು ಹೇಳಿದ್ರು, ಯಾರು ಜ್ಞಾನದ ಅಭ್ಯಾಸ ಮಾಡ್ತಾರ ಅವರು ಉತ್ತಮ ಕುಲದವರು. ಯಾರು ಜ್ಞಾನದ ಅಭ್ಯಾಸ ಮಾಡಂಗಿಲ್ಲ, ಯಾರು ಸ್ವಾನುಭಾವ ಇಲ್ಲ, ಅವರೆಲ್ಲ ಕೀಳು ಕುಲದವರು, ರಾಕ್ಷಸರು, ದುಷ್ಟರು, ಸ್ವಾರ್ಥಿಗಳು, ಅವ್ರಿಗೆ ಏನೇನಂತೀರಿ, ಭವಿಗಳು, ಪಾಮರರು, ಏನೆಲ್ಲ ಅನ್ಬಹುದು. ಗುರುವಿನ ಧ್ಯಾನ, ಭಕ್ತಿ ಇವೆಲ್ಲ ಏನು ಮಾಡ್ಲಾರ್ದವ್ರು, ಹರಪೂಜೆ, ಗುರು ಸೇವೆ, ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದು ಉಂಟೇ ಆತ್ಮ ಅಂತೇನು ಕೇಳ್ತಾರಲ್ಲ, ಹಂಗ ಏನು ಮಾಡ್ಲಾರ್ದೆ ನಮ್ಗೇನಾರ ಪಡ್ಕೋಬೇಕಂದ್ರೆ ಹೆಂಗ್ ಪಡ್ಕೊಳಕ್ ಸಾಧ್ಯ ಅದ? ಬಿತ್ತಲಾರ್ದೆ ಬೆಳಿಲಕ್ ಹೆಂಗ್ ಸಾಧ್ಯ ಅದ? ಬಿತ್ತಿದ್ರೆ ಬೆಳಿ ಸಿಗೋದು ಕಷ್ಟ ಅದ, ಬಿತ್ತಲಾರ್ದೆ ಬೆಳಿ ತೆಕ್ಕೋಬೇಕಂತಾರಲ್ಲ, ಇದು ಹೆಂಗ್ ಸಾಧ್ಯ ಅದ ಅಂತ ಹೇಳಿ ಇಲ್ಲಿ ತನಕ ಇವತ್ತಿನ ಪಾಠ ಶ್ರೇಷ್ಠ ಯಾರು, ಕನಿಷ್ಠ ಯಾರು, ಇವೆರಡೇ. ಯಾರೇ ಬಂದ್ರಂದ್ರ ನೀವೇನ್ ಮಾಡ್ಬೇಕು, ಅವ್ರು ಗಂಡಸರರೋ ಹೆಂಗಸರರೋ ತಗೊಂಡು ನಮ್ಗೇನ್ ಮಾಡೋದು? ಅವ್ರು ದೊಡ್ಡ ವಯಸ್ಸಿನವರಾರೋ ಸಣ್ಣವರಾರೋ ತಗೊಂಡು ನಮಗೇನ್ ಮಾಡೋದು? ಅವ್ರು ಯಾವ ಜಾತಿ ಯಾವ ಕುಲದವರಾರೋ ತಗೊಂಡು ನಮಗೇನ್ ಮಾಡೋದು? ಅವ್ರ ಅಧಿಕಾರಿ ಇದ್ರೇನು, ಜವಾನ ಇದ್ರೇನು, ರಾಜಕಾರಣಿ ಇದ್ರೇನು, ಪಾಮರ ಇದ್ರೇನು, ಪಂಡಿತ ಇದ್ರೇನು, ಅವೆಲ್ಲ ಏನದವ ಕೆಲ್ಸಕ್ಕೆ ಬರ್ಲಾರ ವಿಚಾರಗಳು. ನಮಗ ಎದಕ್ಕೆ ಬೇಕು? ಅವರು ಆತ್ಮಜ್ಞಾನಕ್ಕೇನರೆ ಉಪಯೋಗ ಅದರೇನು ನೋಡ್ಬೇಕು. ಆತ್ಮಜ್ಞಾನಕ್ಕೆ ಉಪಯೋಗ ಇದ್ದು
ಅವ್ರಿಗೆ ಗೊತ್ತಿದ್ದದ್ದು ನಮಗ್ ಕಲಿಸ್ತಿರ್ಬೇಕು, ಇಲ್ಲ ನಮಗ್ ಗೊತ್ತಿದ್ದು ಅವ್ರು ಕಲಿತಿರ್ಬೇಕು. ಇಷ್ಟೇ ನಡಿಬೇಕು. ಸ್ವಾಧ್ಯಾಯ ಪ್ರವಚನಕ್ಕೆ ಇವ್ರು ಏನಾರ ಉಪಯೋಗ ಅದರೇನು ನೋಡ್ಬೇಕು. ಅವರು ನಮಗ ಶ್ರೇಷ್ಠ ಕುಲದವರು. ಇನ್ನು ಉಳಿದವರು ಇದು ಸ್ವಾಧ್ಯಾಯನೂ ಇಲ್ಲ, ಪ್ರವಚನನೂ ಇಲ್ಲ, ಇವನು ಎದುರು ಬಂದ್ರೆ ಒಂದು ವಚನ ಹೇಳ್ತಾನೆ, ಒಂದು ಶ್ಲೋಕ ಹೇಳ್ತಾನೆ, ಒಂದು ದೃಷ್ಟಾಂತ ಹೇಳ್ತಾನೆ, ತಲೆ ತಿತ್ತಾನ ಅಂತ ಹೇಳಿ ಬಿಟ್ಟು ಓಡಿ ಹೋಗ್ತಿರ್ತಾರಲ್ಲ, ಅವರೆಲ್ಲರೂ ಕೀಳು ಕುಲದವರು ಅಷ್ಟೇ. ಯಾವುದೇ ಸತ್ಸಂಗ, ಯಾವುದೇ ಆಶ್ರಮಕ್ಕೆ ಹೋದ್ರ ಗುರುಗಳು ಕೂತು ಪಾಠ ಹೇಳ್ತಿರ್ತಾರ, ನಾವು ಅಲ್ಲಿ ವಾದೇವಂತಂದ್ರೆ ಏನ್ ಮಾಡ್ಬಿಡ್ತಾರ, ಬರ್ರಿ ಬರ್ರಿ ಅಂತೇಳಿ ಅವ್ರ ಬಗ್ಲಾಗೆ ಒಂದು ಕುರ್ಚಿ ಹಾಕೊಂಡು ತಮ್ಮ ಬಗ್ಲಾಗೆ ಒಂದು ವ್ಯವಸ್ಥೆ ಮಾಡ್ಕೊಂಡು ನಮಗ್ ಕರ್ಕೊಂಡು ಕೂತ್ ಬಿಡ್ತಾರ. ಎದಕ್ಕೆ ಹಂಗ್ ಮಾಡ್ತಾರ? ಆತ್ಮಜ್ಞಾನದಲ್ಲಿ ಸ್ವಾಧ್ಯಾಯ ಮತ್ತು ಪ್ರವಚನದಲ್ಲಿ ನಿರತರಾದವರಿಗೆ ಅದು ಕೊಡುವ ಬೆಲೆ. ಇಲ್ಲಪ್ಪ ನಾ ಇಲ್ಲೇ ಕೆಳಕ್ ಕುಂದಿರ್ತೀನಿ, ಬೇಡ ಬೇಡ ಇಲ್ಲಿ ಕೆಳಕ್ ಇಲ್ಲ ಪ್ಯಾಂಟ್ ಹಾಕೊಂಡಿರಿ, ಇಲ್ಲ ವಯಸ್ಸಾಗ್ಯದ ಮೊಳಕಾಲ್ ನೋವು ಆಗ್ತವ ಮ್ಯಾಲ್ ಕುಂದಿರಿ. ನಮ್ಕ ಜಾಸ್ತಿ ವಯಸ್ಸಾದ್ರೆ ಅಲ್ಲಿ ಕೆಳಗ್ ಗಂಟೆ ಗಟ್ಲೆ ಕೂತಿರ್ತಾರ. ಅವ್ರಿಗೆ ಏನ್ ಅನಿಸ್ತದ, ನಮಗ್ ನೋಡಿ ಏನ್ ಹಿಂಗ್ ಮಾಡತ್ತಾರ, ಅವ್ರಿಗೆ ನೋಡಿ ಹೆಂಗ್ ಮಾಡ್ತಾರ. ಯಾಕೆ ಮಾಡ್ತಾರ ಅಂದ್ರ ಅದು ಬೆಲೆ ಎದರಿಂದ ಬಂತು? ಸ್ವಾಧ್ಯಾಯ ಪ್ರವಚನ, ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತ ಸ್ವಾಧ್ಯಾಯ ಮತ್ತು ಪ್ರವಚನ. ನಾವು ಸ್ವಾಧ್ಯಾಯ ಮಾಡೋದೇನು, ನಮ್ಕಿಂತ ಹೆಚ್ಚು ತಿಳಿದವ್ರ ಬಲ್ಲಿ ವಿನಯದಿಂದ ಕೈ ಕಾಲ ಬಿದ್ದು ಖರ್ಚಷ್ಟಕ್ಕಾಗಲಕ್ಕ ಹೋಗಿ ಅವ್ರ ಬಲ್ಲಿ ಕಲಿತೀವಿ. ನೀನ್ ಕಲ್ಕತ್ತಲ್ಲಿಂತ ಒಬ್ಬ ಫೋನ್ ಮಾಡಿದ್ದ, ಜ್ಯೋತಿಷ್ ಕಲಿಸ್ತಾನಂತ, 27 ನಕ್ಷತ್ರಗಳು ಎಲ್ಲಾ ಕಲಿಸ್ತಾನಂತ, 6 ತಿಂಗಳ ಕೋರ್ಸ್ ಅಂತ, 42,000 ರೂಪಾಯಿ ಫೀಸ್ ಅಂತ. 1 ತಾಸು ಹೇಳ್ದ, ಕಟಿಗೆ ಹೇಳ್ದ, ಸುಮ್ ಕೇಳ್ದೆ ಲಾಸ್ಟಿಗೆ ಫೀಸಿಂದ ಹೇಳ್ದ 42,000. ನನಗೆ ಅದ 4,000 ರೂಪಾಯಿ ಪೆನ್ಷನ್, ನಾನೆಲ್ಲಿ ಕೊಡ್ಬೇಕು ಅವ್ನಿಗೆ 42,000? ಲಾಸ್ಟಿಗೆ ಫೀಸ್ ಯಾವಾಗ ಕಟ್ತಿ 10 ಗಂಟೆ ಬಿದ್ದ, ನಾಳೆ ಪಗಾರಾಗಿನ ಕಟ್ತೀನಿ ಅಂತ ಹೇಳಕ್ಕೆ ಫೋನ್ ಇಟ್ಬಿಟ್ಟೆ. 1 ತಾಸು ಹೇಳ ನನಗೆ. 27 ನಕ್ಷತ್ರದ ಬಗ್ಗೆ ತಿಳ್ಕೊಬೇಕು. ಇಲ್ಲಿ ನಮ್ಮೂರಾಗ ಬೇಕಾದಷ್ಟು ಮಂದಿ ಜ್ಯೋತಿಷಿಗಳು ಅದಾರ, ದೋಸ್ತರು ಅದಾರ. ಅವ್ರಿಗೆ ಕೇಳಿದ್ರೆ ಕಲ್ಸಲ್ಲ ಏನೋ, ಅವ್ರು ಪಂಚಾಂಗ ಕಲಿಸ್ತಾರೆ, ಎಲ್ಲ ಕಲಿಸ್ತಾರ. ಇರ್ಲಿ, ಏನ್ ಮಾಡೋದು ಈಗ ನೆಕ್ಸ್ಟ್? ಸಫಲ ನಿಷ್ಫಲ. ನನ್ನ ಜನ್ಮ ಸಫಲ ಆಯ್ತೋ ನಿಷ್ಫಲ ಆಯ್ತೋ? ಏನ್ ಮಾಡ್ಕೊಳಕತ್ತೀನಿ ನಾನು? ಮನುಷ್ಯನಾಗಿ ಹುಟ್ಟಿ ಬಂದು ಧರ್ಮ ಅರ್ಥ ಕಾಮ ಮೋಕ್ಷ ಸಾಧನೆ, ಸ್ವಾಧ್ಯಾಯ ಪ್ರವಚನ, ಮತ್ತೇನು 18 ಸಾಧನೆಗಳು. ಸ್ವಾಮಿ ಅಯ್ಯಪ್ಪಗೋಲಕ್ 18 ಮೆಟ್ಟಿಲು. ಯಾವವು? ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ, ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ವಿವೇಕ ವೈರಾಗ್ಯ. 6 ಹೌದಲ್ರಿ? ಕ್ಷಮ, ದಮ, ಶ್ರದ್ಧಾ, ಸಮಾಧಾನ, ಉಪರತಿ, ತಿತಿಕ್ಷ. ಇವು 6. 12 ಅದು. ಮುಂದೆ ಶ್ರವಣ, ಮನನ, ನಿಧಿಧ್ಯಾಸನ, ತತ್ ಪದದ ವಾಚ್ಯಾರ್ಥ ಲಕ್ಷಾರ್ಥ, ತ್ವಮ್ ಪದದ ವಾಚ್ಯಾರ್ಥ ಲಕ್ಷಾರ್ಥ, ಆಮೇಲೆ ಅಲೌಕಿಕ ಪಾರಮಾರ್ಥಿಕ ಆನಂದ, ಮೋಕ್ಷದ ಆನಂದ, ಅದೇನು ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಆನಂದ. ಇಷ್ಟು ಮಾಡಿದ್ರೆ ಏನಾಯ್ತು? ವೈಯಕ್ತಿಕ ಮೋಕ್ಷ. ಇಷ್ಟಕ್ಕೆ ಮುಗಿಯಂಗಿಲ್ಲ. ತನಗಾದ ಮೋಕ್ಷದ ಆನಂದ ಲೋಕದ ಜೀವಿಗಳಿಗೆ ಹಂಚಿಕೊಂಡಾಗ ಅವ ಗುರುವಿನ ಋಣದಿಂದ ಮುಕ್ತ ಆತನ. ತನ್ನ ಪೂರ್ತಿಯಾಗಿ ತಾನೇ ಮೋಕ್ಷ ಮಾಡ್ಕೊಂಡಕ್ಕೆ ಯಾರಿಗೆ ಏನು ಹೇಳಲಿಲ್ಲ ಕೇಳಲಿಲ್ಲ ಅಂತಂದ್ರೆ ಅವ ಗುರುವಿನ ಋಣದಾಗ ಹೋಗ್ತಾನ. ಮತ್ತ ಮುಂದಿನ ಜನ್ಮದಾಗ ಆ ಗುರುವಿನ ಬಳಿ ಸೇವಕನಾಗಿ ಬರ್ತಾನ ಋಣ ತೀರಿಸ್ಲಿಕ್ಕೆ. ಗುರುವಿನ ಋಣ ತೀರಿಸ್ಬೇಕು ಈ ಜನ್ಮದಾಗ ಅಂದ್ರ ನಿಮ್ಮ ಪಠ್ಯಕ್ರಮಗಳನ್ನ ತಯಾರು ಮಾಡ್ಕೋಬೇಕು. ನಿಮ್ಮ ಶಿಷ್ಯರ ಒಳಗ ತಯಾರು ಮಾಡ್ಕೋಬೇಕು. ಏನೆಲ್ಲ ಕಲ್ತು ಏನೆಲ್ಲ ಶಾಣ್ಯರಾಗಿ 4ನೇ ತರಂಗದ ವಿಚಾರ ಸಾಗರ ಮುಗಿದು ಹೋಗ್ಬಿಟ್ಟದ. 5ನೇ ತರಂಗದಾಗ ಏನ್ ಹೇಳಕತ್ತಾರ? ಮಣ್ಣು ಏನಂತದ್ ಹೇಳಕತ್ತಾರ್ರಿ?
ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಒಂದೇ ಸಲ ಹೇಳಿದ್ರು. ಮುಂದ 5ನೇ ತರಂಗದಾಗ ಏನ್ ಮಾಡ್ಯಾರ, ಜಗನ್ಮಿಥ್ಯ ಅಂತ ಒಂದೇ ಸಲ ಜಗತ್ ಮಿಥ್ಯ ಅಂದ್ರೆ ತಿಳಿಯಂಗಿಲ್ಲ ಅನ್ನೋದಕ್ಕ ಆ ಜಗತ್ತಿನೊಳಗೆ ಪಂಚಭೂತಗಳದಾವ. ವಸ್ತು ಪ್ರಪಂಚವನ್ನ ಮಿಥ್ಯ ಮಾಡಕ ಭೂಮಿ ಸತ್ಯ ಮಾಡ್ರಿ, ಮತ್ತ ಭೂಮಿ ಮಿಥ್ಯ ಮಾಡ್ಲಕ್ಕ ಜಲ ಸತ್ಯ ಮಾಡ್ರಿ, ಜಲ ಮಿಥ್ಯ ಮಾಡಕ ಅಗ್ನಿ ಸತ್ಯ ಮಾಡ್ರಿ, ಅಗ್ನಿ ಮಿಥ್ಯ ಮಾಡೋದಕ್ಕ ವಾಯು ಸತ್ಯ ಮಾಡ್ರಿ, ವಾಯು ಸತ್ಯ ಮಾಡೋದಕ್ಕ ಮಿಥ್ಯ ಮಾಡೋದಕ್ಕ ಆಕಾಶ ಸತ್ಯ ಮಾಡ್ರಿ, ಆಕಾಶ ಮಿಥ್ಯ ಮಾಡಿ ಮಾಯೆ ಸತ್ಯ ಮಾಡ್ರಿ, ಮಾಯೆಗೆ ಒಯ್ದು ಬ್ರಹ್ಮನೊಳಗೆ ಲೀನ್ ಮಾಡಿಬಿಡ್ರಿ. ಎಲ್ಲ ಓಸು ಏನಾಗ್ತವ, ಜಗನ್ಮಿಥ್ಯ ಆಗಿ ಬ್ರಹ್ಮ ಒಂದೇ ಸತ್ಯ ಆಗ್ತದ. ಅದ್ ಹೆಂಗದು? ಈಗ ನೋಡ್ರಿ, ಒಂದು ತಾಯಿ 3 ಮಕ್ಕಳದಾವ. ಒಂದು ತಾಯಿಗೆ 3 ಮಕ್ಕಳದಾವ. ದೊಡ್ಡ ಮಗ ಹೈಸ್ಕೂಲು PUC ಓದ ಮಗ ಬಂದು ಅಮ್ಮ ಊಟಕ್ಕೆ ಕೊಡು ಅಂತ ಕೇಳಿದ ಕೂಡ್ಲೇನೆ ಯಾಕೆ ಏನ್ ಮಾಡ್ತಾಳ, ಹೋಗಲ್ಲಿ ಮಾಡಿಟ್ಟದ ತಗೋ ನೀಡ್ಕೋ ಉಣು ಅಂತಾಳ. ಅವನಿಗೆ ಸರಿಯಾಗಿ ಗೊತ್ತು, ಪ್ಲೇಟ್ ಹೆಂಗ್ ತೊಳ್ಕೋಬೇಕು, ಚಮಚ ಹೆಂಗ್ ತೊಳ್ಕೋಬೇಕು, ಅದು ಹೆಂಗ್ ನೀಡ್ಕೋಬೇಕು, ಎಲ್ಲ ನೀಟಾಗಿ ಮಾಡಿ ಅವ ಅಡಿಗೆ ಹೊಲಸು ಮಾಡ್ಲಾರ್ದಂಗ, ಅಡಿಗೆ ಚೆಲ್ಲಲಾರ್ದಂಗ ಶಿಸ್ತು ಕಲ್ತನವ, ಅವನಿಗೆ ಬರ್ತದ. ಇನ್ನ ಒಂದು 3ನೇ ಕ್ಲಾಸಿಂದ ಅದು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದು ಬಂದು ಅಮ್ಮ ಉಣ್ತೀನಿ ಅಂದ ಹೊತ್ನಾಗ ಹೋಗಿ ನೀಡ್ಕೋ ಅಂತಂದ್ರೆ ಅದು ನೀಡ್ಕೊತದೇನದು? ಅದನ್ನು ನೀಡ್ಕೊತದ. ಚಾಲ ಕೆಳಗ ಚೆಲ್ತದ, ಕೆಳಗ್ ಕೆಡುತ್ತದ, ಚೆಲ್ಲಿದ್ದು ಬಳದು ಮತ್ತೆ ಹೊಳ್ಳಿ ಬೋಗಣೆಗೆ ಹಾಕಿಬಿಡ್ತದ, ಬೈತಾರತ್ತ ಹೇಳಿ ಎಲ್ಲ ಹೊಲಸು ಮಾಡ್ತದ. ಅದ್ರ ಸಲುವಾಗಿ ಏನ್ ಮಾಡ್ತಾಳ, ತಾನೇ ಎದ್ದು ಬರ್ತಾಳ ಅದಕ್ಕೆ ನೀಡ್ಕೊಡಕ. ಇದೆಂತದ್ದು? ಮಧ್ಯಮ ಅಧಿಕಾರಿ. ಒಂದ್ ಸ್ವಲ್ಪ ಪೃಥ್ವಿ ಜಲ ಸಪರೇಟ್ ಮಾಡಿ ಮಿಥ್ಯ ಮಾಡಿ ಕಡೆಗೆ ಬ್ರಹ್ಮಗೆ ಒಯ್ದು ಮುಟ್ಸೋದಕ್ಕೆ ಪೀಸ್ ಅದ ಇಲ್ಲ ಇದ್ರಾಗ ಮಿಥ್ಯ ಮಾಡೋದು. ಅದ್ರಾಗ ಜಗನ್ ಮಿಥ್ಯ ಅಂತ ಒಂದೇ ಹೇಳಿದ್ರೆ ಇಲ್ಲಿ ತುಕಡಿ ಮಾಡಿ ಮಿಥ್ಯ ಮಾಡೋದು. ಮುಂದೆ ಕನಿಷ್ಠ ಅಧಿಕಾರಿ ಅಂತಂದ್ರೆ ಏನದ, ಪೂರ್ತಿ ಸಣ್ಣ ಕೂಸ, ಅದು ಹೊಟ್ಟೆ ಹಸ್ತ ಅಳ್ತಿರ್ತದ. ಹೊಟ್ಟೆ ಹಸ್ತ ಅಳ್ಬೇಕಾದ್ರೆ ಅದಕ್ಕೆ ಏನ್ ಮಾಡ್ತಾಳ, ತಾನು ಊಟ ಮಾಡಿ ಅದಕ್ಕೆ ಉಣಿಸ್ತಾಳ ಇಲ್ಲ, ಏನ ಕೂಸಿಗೆ ಸೀದಾ ಉಣಿಸ್ತಾಳ, ತಾನು ಉಂಡದ್ದು ಅದಕ್ಕೆ ಉಣಿಸ್ತಾಳ ಇಲ್ಲ, ಸ್ತನಪಾನ. ತಾನು ಉಂಡು ಅದಕ್ಕೆ ಉಣಿಸ್ತಾಳ. ಅದಕ್ಕೆ ನಾವು ನೀಡಿಕೆ ಉಣಿಸ್ತಾಳ ಏನ ಕೂಸಿಗೆ. ಹಂಗ ಕನಿಷ್ಠ ಅಧಿಕಾರಿಗೆ ತಾನು ಉಂಡ ಅನುಭವ ಅದಕ್ಕ ಸೂಕ್ಷ್ಮ ರೂಪದ ಕಲಿಸ್ಬೇಕಾಗ್ತದ. ಮಧ್ಯಮ ಅಧಿಕಾರಿಗೆ ನೀಡಿ ಕೊಡಬೇಕಾಗ್ತದ. ಉತ್ತಮ ಅಧಿಕಾರಿಗೆ ನಿಂದ ನೀನು ಹಿಡ್ಕೊಂಡು ಉಣ್ಣುವಂತ ಸ್ವಾತಂತ್ರ್ಯ ಕೊಡಬೇಕಾಗ್ತದ. ಎಲ್ಲರಿಗೂ ತೆಕ್ಕಿ ಹಾಕೊಂಡು ಹೋಗ್ಬೇಕಾದಂತ ಜವಾಬ್ದಾರಿ ಆ ಸದ್ಗುರುನಾಥನಿಗಿರುವುದರಿಂದ ಎಲ್ಲರನ್ನ ತೆಕ್ಕಿ ಹಾಕೊಂಡು ಹೋಗ್ತಾನ. ಅವ್ರ ಹತ್ರ ಕಲಿಬೇಕು, ಉದ್ಧಾರ ಆಗಬೇಕು, ಉಣಬೇಕು ಅನ್ನೋ ಹಸಿವು ಇರಬೇಕು. ಅಂಥವ್ರನ್ನ ನಾವು ತೆಕ್ಕಿಗೆ ಹಾಕೊಂಡು ಹೋಗ್ತಾನೆ. ಉಣ್ಬೇಕನ್ನೋ ಹಸಿವೆ ಇಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಬಂದವ್ರಿಗೆ ನಾವು ಏನು ಮಾಡಕ್ಕಾಗಲ್ಲ. ಆಯ್ತು, ಉಳಿದದ್ದು ನಾಳೆ ಸಫಲ ಎಷ್ಟು ನಿಷ್ಫಲ ಎಷ್ಟು. ಈಗೇನ್ ಗೊತ್ತಾಯ್ತು ನಿಮ್ಗ? ಎಲ್ಲ ಜಾತಿ ಭೇದ ಭಾವ ಎಲ್ಲ ಬಿಟ್ಟು ಬಿಡ್ಬೇಕು. ಇವತ್ತಿನಿಂದ ಬಿಟ್ಟು ಏನ್ ಮಾಡ್ಬೇಕು? ಇವ್ರು ನಮ್ಮ ಆತ್ಮಜ್ಞಾನಕ್ಕೆ ಸ್ವಾಧ್ಯಾಯಕ್ಕೆ ಬರ್ತಾರೋ, ಏನ್ ಪ್ರವಚನ ಮಾಡ್ತಾರೋ, ನಮಗ್ ಕಲಿಸ್ತಾರೋ, ಕಲಿತಾರೋ, ಇದನ್ನೇ ನೋಡ್ತಿರ್ಬೇಕು ಎಲ್ಲಾ ಕಡೆ. ಮತ್ತ ಅವ್ರ ಸ್ವಾಧ್ಯಾಯನೂ ಬೇಡ, ಪ್ರವಚನನೂ ಬೇಡ ಅನ್ನೋನ ನೀವು ಕೀಳು ಕುಲ್ದವ್ರತ್ತ ಅವ್ರಿಗೆ ಅನ್ಬಾರ್ದು, ಮನಸ್ನಾಗ ಅನ್ಕೋಬೇಕಪ್ಪ. ನಮ್ಮಲ್ಲಿ ಹಿಂಗ ಹೇಳ್ಯಾರ ಮಾಲಿಂಗ ರಂಗರು ಕೀಳು ಕುಲ್ದವ್ರ ಅಂತ ಹೇಳಿ, ಅದಕ್ಕೆ ನಿಮ್ ಕೀಳು ಕುಲ್ಲ ಅಂದ್ರೆ ಮತ್ತೆ ಜಗಳ ಎಲ್ಲ. ಹಿಂಗಾಗಿ ಅಸುರರು, ರಾಕ್ಷಸರು, ದುಷ್ಟರು, ಪಾಮರರು ಏನೆಲ್ಲ ಅಂದಾರಲ್ಲ, ವ್ಯರ್ಥ ಜೀವಿಗಳು ಅಂತೇಳಿ ಈ ಎಲ್ಲ ಶಬ್ದಗಳು ಏನ್ ಮಾಡ್ಬೇಕು? ಬಳಸಿದರು ಅದ್ವೈತವನ್ನು ಬಾಯದಳು ಒಳಗಿಟ್ಕೋಬೇಕು. ಒಳಗಿಟ್ಕೊಂಡು ಮರ್ಯಾದೆಲಿಂತ ಜೀವನ ಮಾಡ್ಬೇಕು. ಯಾರ ಸಂಗತ ಏನು ಸೀದಾ ಅನ್ಲಕ್ ಹೋಗ್ಬಾರ್ದು. ಅವ್ರ ಪುಣ್ಯ ಇತ್ತಂದ್ರೆ ಬಂದು ಸೇರ್ಕೊಂಡಿರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ನಾಳೆಗೆ ಸಫಲ ಜೀವನ ನಿಷ್ಫಲ ಜೀವನ ಅಂದ್ರೆ ಏನನ್ನ ನಾಳೆ ಚಿಂತನೆ ಮಾಡೋಣ. ಇವತ್ತಿನ ಚಿಂತನೆ ಏನಾದ್ರು ಉಪಯೋಗ ಆಯ್ತಾ ಹೇಳಿದ್ದು? ಮನುಷ್ಯನ ಜೀವನದೊಳಗೆ ಏನ್ ಮುಖ್ಯ, ಏನ್ ಸಾಧಿಸ್ಬೇಕು ಅಂತ ಗೊತ್ತಾಯ್ತು. ಮತ್ತ ಹೊರ ಜಗತ್ತನ್ನ ನಾವು ನೋಡುವ ದೃಷ್ಟಿಕೋನ ಚೇಂಜ್ ಆಗ್ಬೇಕು. ಇವತ್ತ
ಜ್ಞಾನದ ಲೋಕದವರು ಏನು ಅಜ್ಞಾನದ ಲೋಕದವರ ತಿಳ್ಕೊಂಡು ಅಜ್ಞಾನದ ಲೋಕದವರಿದ್ರೆ ಅವ್ರ ಪಾಡಿಗೆ ಅವ್ರಿಗೆ ಬಿಡಬೇಕು. ಜ್ಞಾನದ ಲೋಕದವರಿದ್ರೆ ಅವ್ರಿಗೆ ಹಚ್ಕೋಬೇಕು. ಅಜ್ಞಾನದ ಲೋಕದವರು ಪುಣ್ಯ ಇದ್ರೆ ಬರ್ತಾರೆ, ಇಲ್ಲ ಅಂತಂದ್ರೆ ಬೆನ್ನತ್ತಿ ಅವರಿಗೆ ಒತ್ತಾಯ ಮಾಡ್ಲಿಕ್ಕೆ ಹೋದ್ರೆ ಬರಲ್ಲ. ಅವರು ಜಬರ್ದಸ್ತಿ ಮಾಡಿ ಇಟ್ಕೊಂಡ್ರು ಮತ್ತೆ ಓಡೋತಾರ. ಅವ್ರ ಪುಣ್ಯನೇ ಆಟೆ ಇರ್ತದೆ, ಏನು ಮಾಡಕ್ಕಾಗಲ್ಲ. ಅದಕ್ಕೆ ಇವರು ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟವರು ಏನ್ ಅನಾತ್ಮ ಜ್ಞಾನದಾಗೆ ಮುಳುಗ್ಯಾರ ತಿಳ್ಕೊಂಡು ಆತ್ಮಜ್ಞಾನಿಗಳಿದ್ರೆ ಅವರು ಶ್ರೇಷ್ಠ ಕುಲದವರು. ಅನಾತ್ಮ ಜ್ಞಾನಿಗಳಾಗಿ ಬರೀ ರೊಕ್ಕ ರೂಪಾಯಿ ಬಂಗಾರ ಹೆಂಡತಿ ಮಕ್ಕಳ ಸಂಸಾರ ಹೊಲ ಮನಿ ಅಧಿಕಾರ ಅಂತ ಹೋಗ್ತಿರ್ತಾರ. ಅದನ್ನು ಮಾಡ್ಕೋತ ಆತ್ಮವನ್ನು ಮರ್ತವ್ರೇನಿರ್ತಾರಲ್ಲ ಅಂತ ಪಾಮರರಿಗೆ ನೀವೇನ್ ಮಾಡ್ಬೇಕು, ದೂರ ಇರ್ಬೇಕು. ಅವ್ರದ್ರಾಗ ಸೇರಿದ್ರಿ ಅಂತಂದ್ರ ನಿಮ್ಮ ಸಾಧನೆಯನ್ನು ಹಾಳು ಮಾಡಿಬಿಡ್ತಾರ, ನೀವು ಕೆಟ್ಟೋಗ್ಬಿಡ್ತೀರ ಅಂತವ್ರ ಸಂಘಟಿಸಿ. ಆದಷ್ಟು ದೂರ ಇರ್ಬೇಕಂತವ್ರಲಿಂತ. ಭವಿಗಳು ಅಂತಾರ ಅವ್ರಿಗೆ. ಓಕೆ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ಮತ್ತಾರು ಏನ್ ಹೇಳ್ತಿದ್ರಿ ಅಂದ್ರೆ ಹೇಳ್ಬೋದು. ಯಾರು ಏನು ಹೇಳೋದಿಲ್ಲ ಅಂತಂದ್ರೆ ನೀವು ಶರಣಾರ್ಥಿ ಹೇಳಿ ರೆಸ್ಟ್ ಮಾಡ್ರಿ. ಮತ್ತೆ 8 ಗಂಟೆಗೆ ಕೂಡೋದಿರ್ತದೆ, ಮತ್ತೆ 2 ತಾಸು 2 ತಾಸು 3 ತಾಸು. ಶಿವಾಯ ನಮಃ. ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ಜಯ ಶ್ರೀ. ಜಯ ಶ್ರೀ.